ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಫಂಡಮೆಂಟಲ್ ಡಿವಿಯೇಷನ್ಸ್ ಅಂಡ್ ಗ್ರೇಡ್ ಆಫ್ ಟಾಲರೆನ್ಸ್ ಬಗ್ಗೆ ತಿಳ್ಕೊಳ್ತೀವಿ. ಟಾಲರೆನ್ಸ್ ಝೋನ್ ಅಂದ್ರೆ ಏನು ಅಂತ ತಿಳ್ಕೊಳ್ತೀವಿ. ಇವತ್ತು ಅದರ ಮುಂದುವರೆದ ತರಗತಿ ಭಾಗ. Today we will discuss PITs and their classification as per the Indian standard. Indian standard limit and PIT system ನಲ್ಲಿ types of PIT ಯಾವ್ಯಾವುದಿದೆ ಅನ್ನೋದನ್ನ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. So at the end of this lesson you shall be able to define PIT. PIT ಅಂದ್ರೆ ಏನು as per Indian standard. Highest ನೇಮ್ ದ ಟೈಪ್ಸ್ ಆಫ್ ಪಿಟ್ಸ್ ಆಸ್ ಪರ್ ದ ಇಂಡಿಯನ್ ಸ್ಟ್ಯಾಂಡರ್ಡ್. ಯಾವ್ಯಾವ ಥರದ ಪಿಟ್ಸ್ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಲಿಮಿಟ್ ಸಿಸ್ಟಮ್ನಲ್ಲಿ ಇದೆ. ಅಂಡ್ ಸ್ಟೇಟ್ ದ ಎಕ್ಸಾಂಪಲ್ ಫಾರ್ ಈಚ್ ಕ್ಲಾಸಸ್ ಆಫ್ ಪಿಟ್. ಪ್ರತಿಯೊಂದು ಕ್ಲಾಸಸ್ ಆಫ್ ಪಿಟ್ಗೂ ಕೂಡ ನಾವು ಉದಾಹರಣೆಯನ್ನ ನೋಡ್ತಾ ಹೋಗೋಣ. ಅಂಡ್ ಎಂಟರ್ ಆಫ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್. ಏನು ಡ್ರಾಯಿಂಗ್ಸ್ ಇದೆ, ಗ್ರಾಫಿಕ್ಸ್ ಇದೆ, ಅಲ್ಲಿ ಅಕಾರ್ಡಿಂಗ್ ಟು ದ ಕ್ಲಾಸಸ್ ಆಫ್ ಪಿಟ್ ಅದನ್ನು ನಾವು ಅರ್ಥೈಸಬೇಕಾಗುತ್ತೆ. ಅದನ್ನ ತಿಳ್ಕೊಳ್ತಾ ಹೋಗೋಣ. Now let us come PIT. What is called PIT or PITs? Nature of association of two parts either tight or loose is called PIT ಅಂತ ಕರೀತೀವಿ. ನೇಚರ್ ಆಫ್ ಅಸೋಸಿಯೇಷನ್ಸ್. ಈಗ ಎರಡು ಕಾಂಪೊನೆಂಟ್, ಒಂದು ವೋಲ್ ಇದೆ, ಒಂದು ಸಾಫ್ಟ್ ಇದೆ. ಈ ಎರಡು ಕಾಂಪೊನೆಂಟ್ ಅನ್ನ ಅಸೆಂಬಲ್ ಮಾಡ್ತೀವಿ. ಸೊ ಅಸೆಂಬಲ್ ಮಾಡಿದಾಗ ಈ ಪಾರ್ಟ್ ಅನ್ನ ಇದರೊಳಗಡೆಗೆ ನಾವೇನ್ ಮಾಡಬೇಕು, ಫಿಕ್ಸ್ ಮಾಡಬೇಕು. ಈ ಕಾಂಪೊನೆಂಟ್ ಅನ್ನ ಈ ಒಂದು ಕಾಂಪೊನೆಂಟ್ ಒಳಗಡೆ ಈ ರೀತಿ ಫಿಕ್ಸ್ ಮಾಡಬೇಕು. ಈ ಒಂದು ಪಿಟ್ ಅನ್ನ ಮಾಡ್ತೀವಲ್ಲ, ಅಸೆಂಬಲ್ ಅನ್ನ ಮಾಡ್ತೀವಲ್ಲ, ಇದು ಟೈಟ್ ಇದೆಯಾ, ಲೂಸ್ ಇದೆಯಾ, ಅಥವಾ ಪ್ರೆಸ್ ಇದೆಯಾ? ಸೊ ಇನ್ನೊಂದು ತೋರಿಸ್ತೀನಿ ನಾನು. ಸೊ ದಿಸ್ ಇಸ್ ದ ಕಾಂಪೊನೆಂಟ್. This is the component. This internal features refers to wall. This external features it refers to soft. ಇದು wall, ಇದು soft ಅಂತ ಅನ್ಕೊಂಡಾಗ ಇದರ ಒಳಗಡೆಗೆ ನಾವು ಏನ್ ಮಾಡ್ತೀವಿ, ಈ ಕಾಂಪೊನೆಂಟ್ ಅನ್ನ ಫಿಟ್ ಮಾಡ್ತಾ ಇದ್ದೀವಿ. ಸೊ ದಿಸ್ ನೇಚರ್ ಆಫ್ ಅಸೋಸಿಯೇಷನ್ಸ್ ಇದು ಎಲ್ಲ ತರ ಇರಲ್ಲ. ನೋಡಿ, ಇಲ್ಲಿ ನಿಮಗೆ ಏನೂ ಕಾಣ್ತಾ ಇಲ್ಲ, ಒಳ್ಳೆ ಪುಷ್ ಫಿಟ್ ಆಗಿದೆ. ಇಲ್ಲಿ ನಾವು ಫಿಟ್ ಮಾಡಿದಾಗ ನೋಡಿ, ಇದು ಸೀದಾ ಹಿಂಗ್ ಒಳಗಡೆ ಹೋಗ್ತಾ ಇದೆ, ಅಂದ್ರೆ ಅಲ್ಲಿ ಟೈಟ್ ಆಗ್ತಾ ಇದೆ, ಇಲ್ಲಿ ಲೂಸ್ ಆಗ್ತಾ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಪಿಟ್. ದಿಸ್ ಇಸ್ ಕಾಲ್ಡ್ ಪಿಟ್. ನೇಚರ್ ಆಫ್ ಅಸೋಸಿಯೇಷನ್ ಆಫ್ ಟೂ ಪಾರ್ಟ್ಸ್ ಐದರ್ ಟೈಟ್ ಆರ್ ಲೂಸ್ ಈಸ್ ಕಾಲ್ಡ್ ಪಿಟ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಲ್ಲ? ಅಥವಾ ಇನ್ನೊಂದು ಡೆಫಿನೇಷನ್ಸ್ ಅಂತ ಹೇಳ್ಬೋದು. ಇಟ್ ಈಸ್ ದ ರಿಲೇಶನ್ಶಿಪ್ ದಟ್ ಎಕ್ಸಿಸ್ಟ್ ಬಿಟ್ವೀನ್ ದ ಟೂ ಮೇಟಿಂಗ್ ಪಾರ್ಟ್ಸ್, ಎ ವೋಲ್ ಅಂಡ್ ಎ ಸಾಫ್ಟ್, with respect to their dimensional difference before assembly. ಇದು ಒಂದು ಎರಡು ಪಾರ್ಟ್ ಅನ್ನ ಅಸೆಂಬಲ್ ಮಾಡಬೇಕಾದ್ರೆ ಒಂದು ವೋಲ್ ಒಂದು ಸಾಫ್ಟ್ ಇರುತ್ತೆ. ಮೇ ಬಿ ಇಟ್ ಇಸ್ ಎ ವೋಲ್ ಅಂಡ್ ಇಟ್ ಇಸ್ ಎ ಸಾಫ್ಟ್ ಅಂತ ನಾವು ಕರೆದುಕೊಳ್ಳೋಣ. ಇವೆರಡರ ಸಂಬಂಧ, ಎರಡು ಮೇಟಿಂಗ್ ಅಂದ್ರೆ ಇವೆರಡು ಈಗ ಮೇಟಿಂಗ್ ಆಗ್ತಾ ಇದೆ ಅಂದ್ರೆ ಜಾಯಿನ್ ಆಗ್ತಾ ಇದೆಯಲ್ಲ, ಅಸೆಂಬಲ್ ಆಗ್ತಾ ಇದೆ. ಇಲ್ಲಿ ಒಂದು ವೋಲು ಒಂದು ಸಾಫ್ಟ್, ಒಂದು ವೋಲು ಮತ್ತೆ ಇದರೊಳಗಡೆ ಹೋಗ್ತಕ್ಕಂಥದ್ದು ಸಾಫ್ಟ್. ಸೊ ಇದು ಯಾವ ರೀತಿ, ಇದು ಸೈಜು ಡೈಮೆನ್ಷನಲ್ ಡಿಫರೆನ್ಸ್ ಅಂತ ಕರಿತೀವಿ. ಇದು ಸೈಜ್ 25 ಕೊಟ್ಟಿದ್ರೆ, ಇದು ಸೈಜ್ 25 ಕೊಟ್ಟಿದ್ರೆ ಟೈಟ್ ಆಗುತ್ತೆ, ಅಥವಾ ಇದು ದೊಡ್ಡದು ಕೊಟ್ಟು ಇದು ಚಿಕ್ಕದು ಕೊಟ್ಟರೆ ಲೂಸ್ ಆಗುತ್ತೆ. ದಟ್ಸ್ ವೈ ಲಾಸ್ಟ್ ಡೆಫಿನೇಷನ್ಸ್ ನಲ್ಲಿ ಹೇಳಿದ್ದು ನೇಚರ್ ಆಫ್ ಅಸೋಸಿಯೇಷನ್ ಆಫ್ ಟೂ ಪಾರ್ಟ್ಸ್ ಐದರ್ ಟೈಟ್ ಆರ್ ಲೂಸ್ ಇಸ್ ಕಾಲ್ಡ್ ಪಿಟ್ ಅಂತ. ಹಾಗಾಗಿ ಇನ್ನೊಂದು ಡೆಫಿನೇಷನ್ಸ್ ನಾವು ಯಾವ ರೀತಿ ಹೇಳ್ಬೋದು ಅಂದ್ರೆ, ಇಟ್ ಇಸ್ ದ ರಿಲೇಶನ್ಶಿಪ್ ದಟ್ ಎಕ್ಸಿಸ್ಟ್ ಬಿಟ್ವೀನ್ ದ ಟೂ ಮೇಟಿಂಗ್ ಪಾರ್ಟ್ಸ್, ಎ wall and a soft, with respect to their dimensional difference before assembly is called pit ಅಂತ ನಾವು ಕರಿತೀವಿ. ಸೊ is called pit. ಇಲ್ಲಿ ನೋಡಿ, ಒಂದು ವೋಲ್ ಇದೆ, ಇದೇ ತರ ಇಲ್ಲಿ ವೋಲ್ ಇದೆ, ಆರೆಂಜ್ ಪಿಂಕ್ ಕಲರ್ ನಲ್ಲಿ ಇರ್ತಕ್ಕಂಥದ್ದು ವೋಲು, ಇಲ್ಲಿ ಬ್ಲೂ ಕಲರ್ ನಲ್ಲಿ ಇರ್ತಕ್ಕಂಥದ್ದು ಸಾಫ್ಟ್. ಸೊ ಇದು ಇನ್ನರ್ ಡಯಾಮೀಟರ್, ದಿಸ್ ಇಸ್ ದ ವೋಲ್ ಔಟರ್ ಡಯಾಮೀಟರ್, ದಿಸ್ ಇಸ್ ದ ಸಾಫ್ಟ್. ಇದು ವೋಲು, ಇದು ಸಾಫ್ಟ್.
ಇಲ್ಲಿ ಫೋರ್ಸ್ ಮಾಡ್ತಾ ಇದೀವಿ ನೋಡಿ, ಇಲ್ಲಿ ಏನಾಗ್ತಾ ಇದೆ, ಫೋರ್ಸ್ ಫಿಟ್ ಆಗ್ತಾ ಇದೆ, ಫ್ರಿಕ್ಷನ್ ಆಗ್ತಾ ಇದೆ, ಇವೆರಡು ನಡುವೆ ಇದು ಒಳಗಡೆ ಹೋಗ್ತಾ ಇಲ್ಲ, ಫ್ರಿಕ್ಷನ್ ಆಗ್ತಾ ಇದೆ. ಸೊ ದಿಸ್ ಟೈಪ್ ಆಫ್ ನೇಚರ್ ಆಫ್ ಅಸೋಸಿಯೇಷನ್ ಆಫ್ two parts either tight or loose is called fit, or it is the relationship that exists between the two mating parts, a whole and soft, with respect to their dimensional difference before assembly. ಅಲ್ಲಿ ಇವೆರಡರ ಅಳತೆಯಲ್ಲಿ ಸೈಜ್ನಲ್ಲಿ ಇರತಕ್ಕಂಥ ಡಿಫರೆನ್ಸ್ ಅಂದರೆ ವ್ಯತ್ಯಾಸ, ಅಂದರೆ ಮಾರ್ಜಿನ್ ಅಂದರೆ ಅಲೋಯನ್ಸ್ ಏನನ್ನು ಕೊಟ್ಟಿರ್ತೀವಿ, ಇದರ ಆಧಾರದ ಮೇಲೆ ನಾವು ಈ ಫಿಟ್, ಲೂಸ್ ಅಥವಾ ಟೈಟ್ ಅಂತ ನಾವು ಕರಿತೀವಿ. ಸೊ ದಿಸ್ ಇಸ್ ಕಾಲ್ಡ್ ಫಿಟ್. I think you can understand what is fit. ನೀನು ಈ ಫಿಟ್ಟನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು, ಹೇಳ್ಬೇಕು. ಸೊ ಫಿಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಬೈ ರೈಟಿಂಗ್ ಬೇಸಿಕ್ ಸೈಜ್. ಫಸ್ಟ್ ನಾವೇನು ಬರೀತೀವಿ, ಬೇಸಿಕ್ ಸೈಜನ್ನು ಬರೀತೀವಿ. ಅಂದರೆ ಬೇಸಿಕ್ ಸೈಜ್ ಆಫ್ ದ ಫಿಟ್ ಫಸ್ಟ್. ಬೇಸಿಕ್ ಸೈಜು ಕಾಮನ್ ಫಾರ್, ಈಗ ಎರಡು ಪಾರ್ಟನ್ ಕಾಂಪೊನೆಂಟ್ ಇದ್ರ ಒಳಗಡೆ, ಈ ಹೋಲ್ ಒಳಗಡೆ ಇದು ಹೋಗ್ಬೇಕು ಅಂದರೆ ಈ ಹೋಲ್ ಸೈಜು ಮತ್ತೆ ಇದ್ರ ಸೈಜು ಬೇಸಿಕ್ ಒಂದೇ ಆಗಿರುತ್ತೆ. ಇವೆರಡ ಸೈಜರ ಆಧಾರದ ಮೇಲೆ, ಈ ಹೋಲ್ ಸೈಜ್, ಈ ಸಾಫ್ಟ್ ಸೈಜು ಫಿಟ್ ಮಾಡಬೇಕು ಅಂದ್ರೆ ಇವೆರಡ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ಸೈಜ್ನ ವೇರಿಯೇಷನ್ಸ್ ಮಾಡಿರ್ತೀವಿ. ದಟ್ ಮೀನ್ಸ್ ಡಿವಿಯೇಷನ್ಸ್ ಅನ್ನ ಕೊಟ್ಟಿರ್ತೀವಿ. ಬಟ್ ಬೇಸಿಕ್ ಸೈಜ್ ಇಸ್ ಕಾಮನ್ ಫಾರ್ ಬೋತ್ ಹೋಲ್ ಅಂಡ್ ಸಾಫ್ಟ್. ಈ ಬೇಸಿಕ್ ಸೈಜ್ ಫಾಲೋಡ್ ಬೈ ಸಿಂಬಲ್ ಫಾರ್ ಹೋಲ್ ಅಂಡ್ ಬೈ ಸಿಂಬಲ್ ಫಾರ್ ಈ ಬೇಸಿಕ್ ಸೈಜ್ಗೆ ನೋಡೋಣ ಎಕ್ಸಾಂಪಲ್. ಇಲ್ಲಿ ನೋಡಿ ಯಾವ ರೀತಿ 30H7G6 30H7G6 ಲಾಸ್ಟ್ ಫಂಡಮೆಂಟಲ್ ಡಿವಿಯೇಷನ್ಸ್ ಮತ್ತೆ ಗ್ರೇಡ್ ಆಫ್ ಟಾಲರೆನ್ಸ್ ಚಾಪ್ಟರ್ ಅಲ್ಲಿ ಇದು ಯಾವ ಫಿಟ್ ಅಂತ ಹೇಳಿದೆ, ಎಲ್ಲಿಂದ ಎಲ್ಲಿವರೆಗೆ ಯಾವ ಲೆಟರ್ ಇಂದ ಫಂಡಮೆಂಟಲ್ ಡಿವಿಯೇಷನ್ಸ್, ಎಲ್ಲಿಂದ ಎಲ್ಲಿವರೆಗಿದ್ರೆ ಯಾವ ಫಿಟ್ಟು, ಎಲ್ಲಿಂದ ಎಲ್ಲಿವರೆಗಿದ್ರೆ ಯಾವ ಫಿಟ್. 3 ತರ ಫಿಟ್ ಬರುತ್ತಪ್ಪ, ಒಂದು ಕ್ಲಿಯರೆನ್ಸ್, ಒಂದು ಟ್ರಾನ್ಸಿಷನ್, ಒಂದು ಇಂಟರ್ಫರೆನ್ಸ್. ಎ ಇಂದ ಎಚ್ ವರೆಗೆ ಬಂದ್ರೆ ಕ್ಲಿಯರೆನ್ಸ್, ಪಿ ಇಂದ ಲಾಸ್ಟ್ ಜೆಡ್ ಎ ಜೆಡ್ ಬಿ ಜೆಡ್ ಸಿ ವರೆಗೆ ಬಂದ್ರೆ ಅದು ಇಂಟರ್ಫರೆನ್ಸ್. ಅರ್ಥ ಆಯ್ತಾ? ಜೆ ಇಂದ ಎನ್ ವರೆಗೆ ಟ್ರಾನ್ಸಿಷನ್ ಫಿಟ್ ಅಂತ ಹೇಳಿ. ಹಾಗಾಗಿ ಇಲ್ಲಿ ನೋಡಿ 30H7G6 ಇಲ್ಲಿ 30 ಅಂತಕ್ಕಂಥದ್ದು ದಟ್ ಇಸ್ ದ ಬೇಸಿಕ್ ಸೈಜ್, ಹೋಲ್ ಇರ್ಬೋದು ಅಥವಾ ಸಾಫ್ಟ್ ಇರ್ಬೋದು. ಈ ಎಚ್ ಅಂತಕ್ಕಂಥದ್ದು ದಿಸ್ ಇಸ್ ಕಾಲ್ಡ್ ಹೋಲ್ ಅಂತ ತೋರಿಸುತ್ತೆ. ಅಲ್ಲಿ 7 ಅಂತ ಕೊಟ್ಟಿದೆಯಲ್ಲ, ದಿಸ್ 7 ಇಸ್ ಕಾಲ್ಡ್ ಗ್ರೇಡ್ ಆಫ್ ಟಾಲರೆನ್ಸ್. ದಿಸ್ ಜಿ 30 ಇಲ್ಲಿ ಬೇಸಿಕ್ ಸೈಜ್, ಇದಕ್ಕೂ ಇದು ಜಿ ಅನ್ನೋದು ಇಟ್ ಇಸ್ ಅ ಫಂಡಮೆಂಟಲ್ ಡಿವಿಯೇಷನ್ಸ್ ಆಫ್ ಸಾಫ್ಟ್. ದ 6 ಇಸ್ ದ ಗ್ರೇಡ್ ಆಫ್ ಟಾಲರೆನ್ಸ್. ಇಟ್ ಕ್ಯಾನ್ ಬಿ ರೆಫರ್ಡ್ ಬೈ ಚಾರ್ಟ್. ಇದು ಗ್ರೇಡ್ ಆಫ್ ಟಾಲರೆನ್ಸ್ ಫಂಡಮೆಂಟಲ್ ಡಿವಿಯೇಷನ್ಸ್ ನಾವು ತಗೊಳ್ಬೇಕು ಅಂದ್ರೆ ಚಾರ್ಟ್ ಇಂದ ನಾವೇನ್ ಮಾಡಬೇಕು, ಅದರದ್ದು ಡಿವಿಯೇಷನ್ಸ್ ಅನ್ನ ತಗೊಳ್ಳಿ. 30H7G6 ಅಂತಲೂ ಕೂಡ ಎಕ್ಸ್ಪ್ರೆಸ್ ಮಾಡ್ತೀವಿ, ಅಥವಾ ಈ ತರ H7 G6 30H7-G6 ಅಂತ ಕೂಡ ಬೇಕಾದ್ರೂ ಎಕ್ಸ್ಪ್ರೆಸ್ ಮಾಡೋದು, ಐದರ್ ಆರ್, ಅಥವಾ ಈ ತರ 30H7/G6 ಅಂತ ಹೇಳಿ. ಸೊ ಈ ರೀತಿ ಯಾವುದೇ ಫಿಟ್ ಅನ್ನ ನಾವು ಎಕ್ಸ್ಪ್ರೆಸ್ ಮಾಡಬಹುದು. ಅಲ್ಲಿ ಯಾವ ಫಂಡಮೆಂಟಲ್ ಡಿವಿಯೇಷನ್ಸ್ ಇದೆ ಅನ್ನೋದರ ಆಧಾರದ ಮೇಲೆ ಅದು ಇಂಥ ಫಿಟ್ ಅಂತ ಈಸಿಯಾಗಿ ನಾವು ಹೇಳ್ಬೋದು. ಕ್ಯಾಲ್ಕುಲೇಟ್ ಮಾಡು ಕೂಡ ಹೇಳ್ಬೇಕು, ಮತ್ತೆ ಹಾಗೆ ಆಸ್ ಪರ್ ಅವರ್ ಫಂಡಮೆಂಟಲ್ ಡಿವಿಯೇಷನ್ಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಬಗ್ಗೆ ನೆನಪಲ್ಲಿ ಇಟ್ಕೊಂಡಿದ್ರೆ ಹಾಗೆ ಕೂಡ ನಾವು ಅದನ್ನ. ಸೊ ದಿಸ್ ಇಸ್ ಹೌ ಫಿಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್. ಬೇಸಿಕ್ ಸೈಜ್ ಫಾಲೋಡ್ ಬೈ ಸಿಂಬಲ್ and grade of tolerance. Then types of fit means classifications of fit. Fit can be classified into 3 groups. Fits ಅನ್ನ 3 ಗ್ರೂಪ್ ಆಗಿ ಕ್ಲಾಸಿಫಿಕೇಶನ್ಸ್ ಮಾಡಿ. ಒಂದು ಕ್ಲಿಯರೆನ್ಸ್ ಫಿಟ್, ಇಂಟರ್ಫರೆನ್ಸ್ ಫಿಟ್ ಅಂಡ್ ಟ್ರಾನ್ಸಿಷನ್ ಫಿಟ್. ಕ್ಲಿಯರೆನ್ಸ್ ಫಿಟ್, ಇಂಟರ್ಫರೆನ್ಸ್ ಫಿಟ್ ಮತ್ತೆ ಟ್ರಾನ್ಸಿಷನ್ ಫಿಟ್ ಅಂತ ಹೇಳಿ. ಈಗ ಕ್ಲಿಯರೆನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ, ಆಮೇಲೆ ಕ್ಲಿಯರೆನ್ಸ್ ಫಿಟ್ಗೆ ಹೋಗೋಣ. ಈ ಹೆಸರೇ ಹೇಳ್ತದೆ ಕ್ಲಿಯರೆನ್ಸ್ ಅಂದ್ರೆ ಏನು. ವಾಟ್ ಇಸ್ ಕಾಲ್ಡ್ ಕ್ಲಿಯರೆನ್ಸ್? ಕ್ಲಿಯರೆನ್ಸ್ ಅಂದ್ರೆ ಇಟ್ ಮೇ ಬಿ ಎ ಗ್ಯಾಪ್ ಅಂತ ಅನ್ಕೊಂಡಿಬೇಕಾದ್ರೆ, ಇಟ್ ಮೇ ಬಿ ಎ ಗ್ಯಾಪ್ ಬಿಟ್ವೀನ್ ದ 2 ಪಾರ್ಟ್. ಈಗ 2 ಕೈ ಇಟ್ಕೊಂಡಿದ್ದೀನಿ, ಈಗ ಇದು ಹತ್ರ 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 ಹತ್ರ, ಈಗ ಏನು ಇಲ್ಲ ನಿಮಗೆ ಗ್ಯಾಪ್ ಏನು, ಈಗೇನಿದೆ ಒಂದು ಸ್ವಲ್ಪ ಕ್ಲಿಯರ್, ಸ್ವಲ್ಪ 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 ಹತ್ರ ಇದೆ. ದಟ್ ಮೀನ್ಸ್ ಇನ್ ವಿಚ್ ಯಾವುದಾದರೂ ಒಂದು ಫಿಟ್ ಅನ್ನ ತೆಗೆದುಕೊಂಡ್ರೆ, ಎ ನೇಚರ್ ಆಫ್ ಅಸೋಸಿಯೇಷನ್ ಆಫ್ 2 ಪಾರ್ಟ್ಸ್ ಅಂತ ಹೇಳಿದ್ವಲ್ಲ, ಇನ್ ಎ ಫಿಟ್ ದ ಕ್ಲಿಯರೆನ್ಸ್ ಅಂದ್ರೆ ಇಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಸೈಜ್ ಆಫ್ ದ ಹೋಲ್ ಅಂಡ್ ಸೈಜ್ ಆಫ್ ದ ಸಾಫ್ಟ್ ವಿಚ್ ಇಸ್ ಆಲ್ವೇಸ್ ಪಾಸಿಟಿವ್. ಕ್ಲಿಯರೆನ್ಸ್ ಅಂದ್ರೆ ನೋಡಿ,
ಇಲ್ಲಿ ಒಂದು ಸಾಫ್ಟ್ ಇದೆ, ಇಲ್ಲಿ ಒಂದು ಓಲ್ ಇದೆ. ಈ ಸಾಫ್ಟ್ ಮತ್ತೆ ಓಲ್ ನಡುವೆ ಈ ಸಾಫ್ಟ್ ಮತ್ತೆ ಈ ಓಲ್ಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಬಿಟ್ವೀನ್ ದಿ ಸೈಜ್ ಆಫ್ ದಿ ಓಲ್ ಅಂಡ್ ಸೈಜ್ ಆಫ್ ದಿ ಸಾಫ್ಟ್ ಅಂದ್ರೆ ವಿಚ್ ಇಸ್ ಆಲ್ವೇಸ್ ಪಾಸಿಟಿವ್. ಇದು ಯಾವಾಗಲೂ ನೋಡಿ ಎಷ್ಟು ಪಾಸಿಟಿವ್ ಇದೆ, ಜಾಸ್ತಿ ಇದೆ. ದಟ್ ಇಸ್ ಕಾಲ್ಡ್ ಕ್ಲಿಯರೆನ್ಸ್. ಇಲ್ಲಿ ನೋಡಿ, ಇಲ್ಲಿ ಒಂದು ಓಲ್ ಅನ್ನ ಕೊಟ್ಟಿದ್ದಾರೆ, ಇಲ್ಲಿ ಸಾಫ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಓಲ್ ಸೈಜ್ಗಿಂತ ಸಾಫ್ಟ್ ಸೈಜ್ ಏನಿದೆ ಜಾಸ್ತಿ ಇದೆ. ಇದು 0 ಸೈಜ್ ನ ಲೆಕ್ಕ ಹಾಕೊಂಡಾಗ ನೋಡಿ ಗ್ಯಾಪ್. ದಿಸ್ ಇಸ್ ಕಾಲ್ಡ್ ಕ್ಲಿಯರೆನ್ಸ್. ಸೊ ಯಾವ ರೀತಿ ಈಗ ನಾವು ಇಲ್ಲಿ ಇದನ್ನ ಅಸೆಂಬಲ್ ಅನ್ನ ಮಾಡಲಿಕ್ಕೆ ಹೋದಾಗ ಸೊ ಇಲ್ಲಿ ಏನು ಗ್ಯಾಪ್ ಇದೆ, ಈ ಗ್ಯಾಪ್ ಮೇಲ್ಗಡೆ, ದಟ್ ಇಸ್ ಕಾಲ್ಡ್ ಕ್ಲಿಯರೆನ್ಸ್. ಇದರ ಆಧಾರದ ಮೇಲೆ ನಾವು ಕ್ಲಿಯರೆನ್ಸ್ ಫಿಟ್, ಮೊದಲನೇ ಟೈಪ್ಸ್ ಆಫ್ ಫಿಟ್, ಕ್ಲಾಸಿಫಿಕೇಶನ್ ಫಿಟ್, ಕ್ಲಿಯರೆನ್ಸ್ ಫಿಟ್. ಸೊ ಇಟ್ ಈಸ್ ಎ ಫಿಟ್ which always provides a clearance. That means here the tolerance zone of the wall will be above the tolerance zone of the soft. ಯಾವಾಗಲೂ ಓಲು ದೊಡ್ಡದಿರುತ್ತೆ, ಸಾಫ್ಟ್ ಏನಿರುತ್ತೆ ಚಿಕ್ಕದಿರುತ್ತೆ. ಅಂದರೆ ದ ಟಾಲರೆನ್ಸ್ ಝೋನ್ ಆಫ್ ದ ಓಲ್ ವಿಲ್ ಬಿ ಅಬೋವ್ ದಿ ಟಾಲರೆನ್ಸ್ ಝೋನ್ ಆಫ್ ದಿ ಸಾಫ್ಟ್. ನೋಡಿ, ಇಲ್ಲಿ ಓಲ್ ಇದೆ, ಈ ಓಲಲ್ಲಿ ಇಲ್ಲಿವರೆಗೆ ಟಾಲರೆನ್ಸ್ ಝೋನ್ಸ್ ಇದೆ, ಅಂದ್ರೆ ಜಾಸ್ತಿ ಇದೆ. ಇದು ಸಾಫ್ಟ್, ಇಲ್ಲಿಂದ ಇಲ್ಲಿಗೆ ಏನಿದೆ ಕಡಿಮೆ ಇದೆ. ಅಂದ್ರೆ ಆ 0 ಲೈನ್ಗಿಂತ ನಾವು ಕಂಪೇರ್ ಮಾಡಿದಾಗ ಓಲ್ ಅಲ್ಲಿ ಸೈಜ್ ದೊಡ್ಡದಿದೆ, ಸಾಫ್ಟ್ ಸೈಜ್ ಚಿಕ್ಕದಿದೆ, ಅಂದ್ರೆ ಕ್ಲಿಯರೆನ್ಸ್ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಕ್ಲಿಯರೆನ್ಸ್ ಫಿಟ್. ಇಟ್ ಈಸ್ ಎ ಫಿಟ್ ವಿಚ್ ಆಲ್ವೇಸ್ ಪ್ರೊವೈಡ್ಸ್ ಕ್ಲಿಯರೆನ್ಸ್. ಕ್ಲಿಯರೆನ್ಸ್ ಫಿಟ್ the size of the hole is larger. ಈ hole size ಏನಿದೆ larger, ಈ ರೀತಿ ಇದ್ರೆ this is clearance fit. ಇದು ಎಂತ ಫಿಟ್? ಇದು ಕ್ಲಿಯರೆನ್ಸ್ ಫಿಟ್. ಅಂದ್ರೆ ಸಾಫ್ಟ್ ಸೈಜ್ ಗಿಂತ ಓಲ್ ಸೈಜ್ ದೊಡ್ಡದಿದ್ರೆ ಅದನ್ನ ಎಂತ ಫಿಟ್ ಅಂತ ಕರಿತೀವಿ ನಾವು? ಕ್ಲಿಯರೆನ್ಸ್ ಫಿಟ್. ನೋಡಿ, ಇದು ಸಾಫ್ಟ್, ಇದು ಓಲ್. ಈಗ ಇದ್ರೊಳಗಡೆ ಇದು ಸೀದಾ ಹೋಗ್ತಾ ಇದೆ ಅಂದ್ರೆ ಅರ್ಥ ಏನು? ಈಗ ಹೇಗೆ ಹೋಗ್ತಾ ಇದೆ ಅಂದ್ರೆ ಈ ಓಲ್ ಸೈಜ್ ಏನಿದೆ ದೊಡ್ಡದಿದೆ. ಸೊ ದಿಸ್ ಇಸ್ ಕ್ಲಿಯರೆನ್ಸ್ ಫಿಟ್. ದ ಟಾಲರೆನ್ಸ್ ಝೋನ್ ಆಫ್ ದ ಓಲ್ ಅಬೋವ್ ದ ಟಾಲರೆನ್ಸ್ ಝೋನ್ ಆಫ್ ದ ಸಾಫ್ಟ್, ದಟ್ ಟೈಪ್ ಆಫ್ ಫಿಟ್ ಇಸ್ ಕಾಲ್ಡ್ ಆಸ್ ಕ್ಲಿಯರೆನ್ಸ್ ಫಿಟ್. ಒಂದು ಎಕ್ಸಾಂಪಲ್ ನೋಡೋಣ ಇಲ್ಲಿ ಅಗೈನ್. ಸೊ 20H7 ಅಂತ ಇದೆ ಮಕ್ಕಳೇ. 20 ಅನ್ನೋದು ಬೇಸಿಕ್ ಸೈಜ್ ಆಫ್ ದಿ ಓಲ್. ದಿಸ್ ಇಸ್ ಬೇಸಿಕ್ ಸೈಜ್ ಆಫ್ ದಿ ಓಲ್. H ಅನ್ನೋದು ಫಂಡಮೆಂಟಲ್ ಡಿವಿಯೇಷನ್. 7 ಅಂತಕ್ಕಂಥದ್ದು ಗ್ರೇಡ್ ಆಫ್ ಟಾಲರೆನ್ಸ್. ಇಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಮತ್ತೆ ಮಿನಿಮಮ್ ಲಿಮಿಟ್ ಅನ್ನ ಕೊಟ್ಟಿದೆ. ದಟ್ ಮೀನ್ಸ್ ದ ಡಿವಿಯೇಷನ್ಸ್ ಅಂತ. ಸೊ 0.+0.021 +00 ಇದೆ ಡಿವಿಯೇಷನ್, ಅಪ್ಪರ್ ಅಂಡ್ ಲೋಯರ್. ಅದನ್ನ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ದಿ ಓಲ್ ಎಷ್ಟು ಮಾಡ್ಬೋದು? 20.021. ಮಿನಿಮಮ್ ಲಿಮಿಟ್ ಆಫ್ ಓಲ್ ಎಷ್ಟು ಕೊಟ್ಟಿದ್ದಾನೆ? ಇಲ್ಲಿ 20.00 ಕೊಟ್ಟಿದ್ದಾನೆ. ಇಲ್ಲಿ 20H7G6 ಅಂದ್ರೆ ದ ಬೇಸಿಕ್ ಸೈಜ್ ಆಫ್ ದ ಓಲ್ ಅಂಡ್ ಸಾಫ್ಟ್ ಇಸ್ 20. H7 is the fundamental deviation for whole. G6 it is the fundamental deviations of soft. 7 means grade of tolerance whole. ಇಲ್ಲಿ 6 means grade of tolerance soft. ಇದರ ಪ್ರಕಾರ for the above fit and deviation from the chart, ಇದಕ್ಕೆ ನಾವು ಚಾರ್ಟ್ ನಲ್ಲಿ ನಾವು ಹುಡುಕಿದಾಗ ನಮಗೆ ಆ ಟೇಬಲ್ ನಲ್ಲಿ ಒಂದು ಫಸ್ಟ್ ಕಾಲಮ್ ನಲ್ಲಿ ನಾಮಿನಲ್ ಸೈಜ್ ಕೊಟ್ಟಿರ್ತಾನೆ, ಮೇಲೆ ಫಂಡಮೆಂಟಲ್ ಡಿವಿಯೇಷನ್ಸ್ ಅನ್ನು ಕೊಟ್ಟಿರ್ತಾನೆ. ಆ ಚಾರ್ಟ್ ನಲ್ಲಿ ಈ 20 ಸೈಜ್ಗೆ ಹೋದಾಗ ಅಲ್ಲಿ 21 ಅಂತ ಇರುತ್ತೆ. ಆ 21 ಅದು ಈಸ್ ಇನ್ ಮೈಕ್ರಾನ್. ಆ 21 ಅನ್ನ ನಾವು 0.1 ಮೈಕ್ರಾನ್ಗೆ 0.001 mm ಅದರಿಂದ ಮಲ್ಟಿಪ್ಲೈ ಮಾಡ್ತೀವಿ. ಇಲ್ಲಿ 21 ಮೈಕ್ರಾನ್ ಅನ್ನ ಕೊಟ್ಟಿದ್ದಾಗ ದಿಸ್ ಇಂಡಿಕೇಟ್ಸ್ ಇನ್ ನಂಬರ್. ಯಾವುದು? ಆ 21 ಅನ್ನೋದು ಇನ್ ಮೈಕ್ರಾನ್ಸ್ ಅಲ್ಲಿ ಇರುತ್ತೆ ಆ ನಂಬರು. ಅದನ್ನ 1 ಮೈಕ್ರಾನ್ ಅಂದ್ರೆ ದಟ್ ಇಸ್ ಕಾಲ್ಡ್ 0.001 mm ಅಂತ ನಾವು ತಗೊಳ್ಕೊಳ್ತೀವಿ. ಹಾಗೆ ಲಿಮಿಟ್ ಆಫ್ ಓಲ್ ಏನಾಗುತ್ತೆ ಇಲ್ಲಿ? ಸೊ ದಟ್ ಈಸ್ 20. ಬರೀ 21 ಕೊಟ್ಟಿದ್ದಾನೆ. 20 + 0.01 ಮಲ್ಟಿಪ್ಲಿಕೇಶನ್ ಮಾಡಿದಾಗ, ಹಾಗಾಗಿ ಅದು ಆ್ಯಡ್ ಮಾಡಿದಾಗ 20ಗೆ 20.021 ಆಯಿತು. ಆಸ್ ಪರ್ 20H7. ಸೊ ಮಿನಿಮಮ್ ಲಿಮಿಟ್ ಆಫ್ ಓಲ್ ಇದು ಮ್ಯಾಕ್ಸಿಮಮ್ ಲಿಮಿಟು. ಮಿನಿಮಮ್ 00ನೇ +00. ಸೊ 20ಗೆ ಆ್ಯಡ್ ಮಾಡಿದಾಗ ಏನಾಯ್ತು? 0 ಆ್ಯಡ್ ಮಾಡಿದಾಗ 20.00 mm ಆಯಿತು. ದಿಸ್ ಇಸ್ ದ ಲಿಮಿಟ್ ಆಫ್ ಓಲ್.
ಮ್ಯಾಕ್ಸಿಮಮ್ ಲಿಮಿಟ್ 20.021, ಮಿನಿಮಮ್ ಲಿಮಿಟ್ 20 mm. ಹಾಗಾಗಿ ಫಾರ್ ಸಾಫ್ಟ್ 20G6, ಅದೇ ರೀತಿ ಈಗ ಸಾಫ್ಟ್ ಅನ್ನು ತೆಗೆದುಕೊಳ್ಳೋಣ. ಇದು ಸಾಫ್ಟ್ ಇದೆ, ಈ ಸಾಫ್ಟ್ 20G6 ಅಂತ ಕೊಟ್ಟಿದ್ದಾನೆ. ನೀವು ಆ ನಾಮಿನಲ್ ಡಯಾಮೀಟರ್ 20ನಲ್ಲಿ ಮೇಲ್ಗಡೆ ಡಿವಿಯೇಷನ್ G ನೀವು ಮ್ಯಾಚ್ ಮಾಡಿದ್ರೆ ಕಾಲಮನ್ನು, ಅಲ್ಲಿ G6ಗೆ -7 -20 ಇರುತ್ತೆ, ಸಾಫ್ಟ್ಗೆ -7 and -20. ಸೊ ದಿಸ್ ಇಸ್ ಸಾಫ್ಟ್, ದಿಸ್ ಇಸ್ ಸಾಫ್ಟ್. 20G6 -7 ಮತ್ತೆ -20 ಅಂತಿದೆ. ಸೊ ಇದೇನು ಸರ್ ಇಲ್ಲಿ 19.993 ಹೇಗೆ ತಗೊಂಡ್ರಿ ಸರ್, ಇಲ್ಲಿ 19.980 ಯಾಕೆ ತಗೊಂಡ್ರಿ ಸರ್ ಅಂದ್ರೆ, ನಾವು ಈ ಒಂದು ಫಿಟ್ ಎಕ್ಸ್ಪ್ರೆಷನ್ಗೆ 20G6ಗೆ ಸಾಫ್ಟ್ ಚಾರ್ಟ್ ಅನ್ನು ನಾವು ರೆಫರ್ ಮಾಡಿದಾಗ, 916 ಸಾಫ್ಟ್ ಚಾರ್ಟ್ ಅನ್ನು ರೆಫರ್ ಮಾಡಿದಾಗ ಅಲ್ಲಿ -7 and -20 ಮೈಕ್ರಾನ್ ಇದೆ. ಅಂದರೆ ಈಗ ಈ -7 ಅನ್ನ ನಾವೇನ್ ಮಾಡಬೇಕು, 0 ಈ ಮೈಕ್ರಾನ್ ಅಲ್ಲಿ ಇರೋದನ್ನ ನಾವು MM ಕನ್ವರ್ಟ್ ಮಾಡ್ಕೋಬೇಕು. 0.001 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಒಂದು -0.007 ಬಂತು, ಇನ್ನೊಂದು -20 into 0.001 ಅಂದ್ರೆ -0.02 ಬಂತು. ನೋಡೋಣ. Hence the limit for softs are 7 into 0.0011 0.007, ಇನ್ನೊಂದು 20.001 0.020. ಈಗ ಎರಡು ನಂಬರ್ ಬರ್ತಿಲ್ಲಿ, ಒಂದು ಮೈನಸ್, ಇದು ಮೈನಸ್, ಇಲ್ಲಿ ಮೈನಸ್ ಇರೋದ್ರಿಂದ ಇದನ್ನು ನಾವು ಮೈನಸ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕು. ಒಂದು 20 ಇಂದ ಮೈನಸ್ ಮಾಡಬೇಕು 0.007 ಅಲ್ಲಿ, ಅವಾಗ ಎಷ್ಟು ಬಂತು 19.993. ಇನ್ನೊಂದು 20 ಇಂದ ಮೈನಸ್ 0.020 ಮಾಡಬೇಕು, ಅವಾಗ 19.98 ಬಂತು. ಈಗ ಹಾಗಾಗಿ ಇಲ್ಲಿ ಹಾಕೊಂಡಿರೋದು ನಾವು. ಸೊ ದೀಸ್ 19.993 ಹೆಂಗ್ ಬಂತು ಅಂದ್ರೆ, ಅಕಾರ್ಡಿಂಗ್ ಟು ದ ಚಾರ್ಟ್, ಅಕಾರ್ಡಿಂಗ್ ಟು ದ ಫಂಡಮೆಂಟಲ್ ಡಿವಿಯೇಷನ್ಸ್ ಅಂಡ್ ಗ್ರೇಡ್ ಆಫ್ ಟಾಲರೆನ್ಸ್, ಯು ಕ್ಯಾನ್ ಟೇಕ್ ದಿಸ್ -7 -20, ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಇದು 19.993 ಬಂತು, ಇದು 19.980 ಬರುತ್ತೆ, ಇದು 19.980 ಬರುತ್ತೆ. ಅರ್ಥ ಆಯ್ತಲ್ಲ ಇದು? ಸೊ ಈಗ ಒಂದು ಓಲ್ಗೂ ನೋಡಿದ್ವಿ H7, ಅದೇ ರೀತಿ ಸಾಫ್ಟ್ಗೂ ನೋಡಿದ್ವಿ. ಇಲ್ಲಿ ಅಸೆಂಬಲ್ ಆಗಬೇಕು ಅಂದರೆ, ಫಿಟ್ ಆಗಬೇಕು ಅಂದರೆ ಓಲು ಬೇಕು, ಸಾಫ್ಟ್ ಬೇಕು. ಹಾಗಾಗಿ ಇಲ್ಲಿ ಇವೆರಡರ ನಡುವೆ ಏನಿದೆ ಕ್ಲಿಯರೆನ್ಸ್ ಇದೆ. ಎಷ್ಟಿದೆ ಕ್ಲಿಯರೆನ್ಸ್? ಅಲ್ಲಿ ಈ ಕ್ಲಿಯರೆನ್ಸ್ ಅಲ್ಲೂ ಕೂಡ ಮ್ಯಾಕ್ಸಿಮಮ್ ಕ್ಲಿಯರೆನ್ಸ್, ಮಿನಿಮಮ್ ಕ್ಲಿಯರೆನ್ಸ್ ಅಂತ ಕರಿತೀವಿ. ಇನ್ ಕ್ಲಿಯರೆನ್ಸ್ ಫಿಟ್ ಅಥವಾ ಟ್ರಾನ್ಸಿಷನ್ ಫಿಟ್ ಅನ್ನು ತಗೊಳ್ಳಿ, ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಓಲ್ ಅಂಡ್ ಮಿನಿಮಮ್ ಸಾಫ್ಟ್. ಮ್ಯಾಕ್ಸಿಮಮ್ ಕ್ಲಿಯರೆನ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಓಲ್ ಇದೆಷ್ಟು ದೊಡ್ಡದಿದೆ ಮ್ಯಾಕ್ಸಿಮಮ್, ಅಂಡ್ ಮಿನಿಮಮ್ ಸಾಫ್ಟ್, ಸಾಫ್ಟ್ ಎಷ್ಟು ಮಿನಿಮಮ್ ಅನ್ನ ಮಾಡಲಿಕ್ಕೆ ಸಾಧ್ಯ. ನೋಡಿ ಇಲ್ಲಿ ತೋರಿಸ್ತಾ ಇದೀವಿ, ಮ್ಯಾಕ್ಸಿಮಮ್ ಓಲ್ ನೋಡಿ ದೊಡ್ಡದಿದೆ, ಮಿನಿಮಮ್ ಸಾಫ್ಟ್, ದಟ್ ಈಸ್ ಕಾಲ್ಡ್ ಮಿನಿಮಮ್ ಕ್ಲಿಯರೆನ್ಸ್. ನೋಡಿ ಇವೆರಡನ್ನು ನಾವು ಅಸೆಂಬಲ್ ಮಾಡಿದಾಗ ದಿಸ್ ಇಸ್ ದಿ ಮಿನಿಮಮ್ ಕ್ಲಿಯರೆನ್ಸ್, ಮ್ಯಾಕ್ಸಿಮಮ್ ಓಲ್ ಅಂಡ್ ಮಿನಿಮಮ್ ಸಾಫ್ಟ್. ಅದನ್ನ ಮತ್ತೆ ಮಿನಿಮಮ್ ಕ್ಲಿಯರೆನ್ಸ್ ಆದ್ಮೇಲೆ ಹೇಳ್ತೀನಿ. ಮತ್ತೆ ಮಿನಿಮಮ್ ಕ್ಲಿಯರೆನ್ಸ್ ಅಂದ್ರೆ ಏನು? ಇನ್ ಕ್ಲಿಯರೆನ್ಸ್ ಫಿಟ್ ಇಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮಿನಿಮಮ್ ಓಲ್ ಅಂಡ್ ಮ್ಯಾಕ್ಸಿಮಮ್ ಸಾಫ್ಟ್. ನೋಡಿ ಮಿನಿಮಮ್ ಓಲ್ ಮತ್ತೆ ಮ್ಯಾಕ್ಸಿಮಮ್ ಸಾಫ್ಟ್, ಸೊ ಅದನ್ನ ಏನಂತ ಕರಿತೀವಿ ನಾವು? ಮಿನಿಮಮ್ ಕ್ಲಿಯರೆನ್ಸ್ ಅಂತ ನಾವು ಕರಿತೀವಿ. ಇವೆರಡನ್ನು ನಾವು ಒಂದು ಲೆಕ್ಕಕ್ಕೆ ಹಾಕಿ ನೋಡಿದಾಗ, ಇಲ್ಲಿ ಹಿಂದೆ ನಾವು ಗೊತ್ತಲ್ಲ ಒಂದು ಸಾಫ್ಟ್ ಮತ್ತೆ ಓಲ್ ಇತ್ತಲ್ಲ ಚಿತ್ರ, ಈಗ ಎರಡನ್ನು ತಗೊಂಡಿದ್ವಿ. ಸೊ ದಿಸ್ ಇಸ್ 20H7/G6. 20 ಅನ್ನೋದು ಕಾಮನ್ ಸೈಜ್, ಇಲ್ಲಿ ಓಲು ಇಲ್ಲಿ ಸಾಫ್ಟ್. ಸೊ ಈಗ ಆಸ್ ಪರ್ ಚಾರ್ಟ್ ತಗೊಂಡು ಮ್ಯಾಕ್ಸಿಮಮ್ ಲಿಮಿಟ್ ಓಲು, ಮಿನಿಮಮ್ ಲಿಮಿಟ್ ಓಲು, ಮ್ಯಾಕ್ಸಿಮಮ್ ಲಿಮಿಟ್ ಸಾಫ್ಟ್, ಮಿನಿಮಮ್ ಲಿಮಿಟ್ ಸಾಫ್ಟ್ ಅನ್ನ ನಾವು ಬರ್ಕೊಂಡಿದ್ದೀವಿ, ಡಿವೇಟ್ ಹಾಕೊಂಡಿದ್ದೀವಿ. ಸೊ ಇದರ ಪ್ರಕಾರ ಮ್ಯಾಕ್ಸಿಮಮ್ ಕ್ಲಿಯರೆನ್ಸ್ ಅಂದ್ರೆ ಏನು? ಇಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಓಲ್ ಅಂಡ್ ಮಿನಿಮಮ್ ಸಾಫ್ಟ್. ಮ್ಯಾಕ್ಸಿಮಮ್ ಓಲ್ ಅಂಡ್ ಮಿನಿಮಮ್ ಸಾಫ್ಟ್. ಮ್ಯಾಕ್ಸಿಮಮ್ ಓಲ್ ಎಷ್ಟಿದೆ ಇದರಲ್ಲಿ? H7 ಇಲ್ಲಿ ಇದೆ, ದಿಸ್ ಇಸ್ ಓಲ್. ಇಲ್ಲಿ ಎಷ್ಟಿದೆ ಇದು? 20.021. 20.021. ಮಿನಿಮಮ್ ಸಾಫ್ಟ್ ಎಷ್ಟಿದೆ? 19.980 ಇದೆ ನೋಡಿ. ಸೊ ಇವೆರಡನ್ನು ನಾವು ಸಬ್ಸ್ಟ್ರಾಕ್ಟ್ ಮಾಡಿದಾಗ ಮ್ಯಾಕ್ಸಿಮಮ್ ಕ್ಲಿಯರೆನ್ಸ್ ಎಷ್ಟು ಸಿಕ್ತು ಇಲ್ಲಿ ನಮಗೆ? 0.04. ಇದರಿಂದ ಇದನ್ನು ಮೈನಸ್ ಮಾಡಿದ್ರೆ 0.0. ಅದೇ ರೀತಿ ಮಿನಿಮಮ್ ಕ್ಲಿಯರೆನ್ಸ್ಗೆ ಇಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮಿನಿಮಮ್ ಓಲ್ ಅಂಡ್ ಮ್ಯಾಕ್ಸಿಮಮ್ ಸಾಫ್ಟ್. ಮಿನಿಮಮ್ ಓಲ್ ಎಷ್ಟು? 20 mm. ಮಿನಿಮಮ್ ಓಲ್ ಎಷ್ಟು? 20 mm. ಮ್ಯಾಕ್ಸಿಮಮ್ ಸಾಫ್ಟ್ ಎಷ್ಟು? 19.993. ಸೊ ಇಲ್ಲಿ ಮಿನಿಮಮ್ ಕ್ಲಿಯರೆನ್ಸ್ ಎಷ್ಟು ಬಂತು? 0.007. ದಿಸ್ ಇಸ್ ಮ್ಯಾಕ್ಸಿಮಮ್ ಕ್ಲಿಯರೆನ್ಸ್ ಅಂಡ್ ಮಿನಿಮಮ್ ಕ್ಲಿಯರೆನ್ಸ್.
ನೀವು ಯಾವುದೇ ಸಂದರ್ಭದಲ್ಲಿ ನೋಡಿ ಓಲ್ ದೊಡ್ಡದಿದೆಯೋ ಸಾಫ್ಟ್ ದೊಡ್ಡದಿದೆಯೋ ನೋಡಿ. ಇಲ್ಲಿ ಎರಡೂ ಕಂಡೀಷನ್ಸ್ನಲ್ಲಿ ಮಿನಿಮಮ್ ಓಲ್ಗಾರು ಕಂಪೇರ್ ಮಾಡ್ಕೊಳ್ಳಿ, ಮಿನಿಮಮ್ ಸಾಫ್ಟ್ಗಾರು ಕಂಪೇರ್ ಮಾಡ್ಕೊಳ್ಳಿ, ಮ್ಯಾಕ್ಸಿಮಮ್ ಓಲ್ಗಾರು ಕಂಪೇರ್ ಮಾಡ್ಕೊಳ್ಳಿ, ಮ್ಯಾಕ್ಸಿಮಮ್ ಸಾಫ್ಟ್ಗಾರು ಕಂಪೇರ್ ಮಾಡ್ಕೊಳ್ಳಿ. ದ ಸೈಜ್ ಆಫ್ ದ ಓಲ್ ಇಸ್ ಲಾರ್ಜರ್, ದ ಸೈಜ್ ಆಫ್ ದ ಓಲ್ ಇಸ್ ಬಿಗ್ಗರ್, ಲಾರ್ಜರ್ ಬಿಗ್ಗರ್ ದೊಡ್ಡದಿದೆ, ಸಾಫ್ಟ್ ಸೈಜ್ ಏನಿದೆ ಕಡಿಮೆ ಇದೆ. ಹಾಗಾಗಿ ಇದು ಎಂಥ ಟೈಪ್ ಆಫ್ ಪಿಟ್ಟು 20H7 ಬಾರ್ G6 ಅಂದರೆ ಇದು ಕ್ಲಿಯರೆನ್ಸ್ ಪಿಟ್. ಇದೆಂಥ ಪಿಟ್? ಇದು ಕ್ಲಿಯರೆನ್ಸ್ ಪಿಟ್. ABCDEFGH ವರೆಗೆ ಕ್ಲಿಯರೆನ್ಸ್ ಪಿಟ್. ಸೊ ಇದು ಲೆಕ್ಕವನ್ನು ನಾವು ಡಿವಿಯೇಷನ್ ಚಾರ್ಟಿಂದ ನಂಬರನ್ನು ತೆಗೆದುಕೊಂಡು ಅದು ಮೈಕ್ರಾನಲ್ಲಿರೋದನ್ನು MM ಕನ್ವರ್ಟ್ ಮಾಡಿ ಅದನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಸೈಜನ್ನು ನೋಡಿದಾಗ ನಮಗೆ ಇದು ಎಂಥ ಪಿಟ್ ಅಂತ ನಾವು ಹೇಳ್ತೀವಿ. ಇದೆಲ್ಲ ಕ್ಯಾಲ್ಕುಲೇಷನ್ಸ್ ಕೂಡ ನೀವು ಮಾಡಬೇಕು. ಸೊ ದೆನ್ ಮ್ಯಾಕ್ಸಿಮಮ್ ಕ್ಲಿಯರೆನ್ಸ್ ಅಂಡ್ ಮಿನಿಮಮ್ ಕ್ಲಿಯರೆನ್ಸ್ ಅನ್ನು ನಾವು ನೋಡಿದಾಗ ಮಿನಿಮಮ್ ಕ್ಲಿಯರೆನ್ಸ್ ಅಂದರೆ ಎಷ್ಟಿಲ್ಲಿ 20 ಮಿನಿಮಮ್ ಕ್ಲಿಯರೆನ್ಸ್, ಮಿನಿಮಮ್ ಓಲ್ ಅಂಡ್ ಮ್ಯಾಕ್ಸಿಮಮ್ ಸಾಫ್ಟ್, ದಿಸ್ ಇಸ್ 0.07. ಅದೇ ರೀತಿ ಮ್ಯಾಕ್ಸಿಮಮ್ ಕ್ಲಿಯರೆನ್ಸ್ ಎಷ್ಟು? ಮ್ಯಾಕ್ಸಿಮಮ್ ಸಾಫ್ಟ್ ಮೈನಸ್ ಮಿನಿಮಮ್ ಓಲ್, ಅದೆರಡನ್ನು ಮಾಡಿದ್ರೆ ಎಷ್ಟು ಬಂತು? ದಿಸ್ ಇಸ್ 0.04. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಕ್ಲಿಯರೆನ್ಸ್ ಅಂಡ್ ಮಿನಿಮಮ್ ಕ್ಲಿಯರೆನ್ಸ್. ಬಟ್ ಕ್ಲಿಯರೆನ್ಸ್ ಎಲ್ಲಿದೆ? ಓಲಲ್ಲಿದೆ. ಸಾಫ್ಟ್ ಸೈಜ್ ಏನಿದೆ ಕಡಿಮೆ ಇದೆ, ಓಲ್ ಸೈಜ್ ಏನಿದೆ ದೊಡ್ಡದಿದೆ. ಹಾಗಾಗಿ ಇದು ಎಂಥ ಟೈಪ್ ಆಫ್ ಪಿಟ್? ದಿಸ್ ಇಸ್ ಕ್ಲಿಯರೆನ್ಸ್ ಪಿಟ್. ದೇರ್ ಇಸ್ ಆಲ್ವೇಸ್ ಕ್ಲಿಯರೆನ್ಸ್ ಇನ್ ಮಿನಿಮಮ್ ಆರ್ ಮ್ಯಾಕ್ಸಿಮಮ್. ದೇರ್ ಇಸ್ ಆಲ್ವೇಸ್ ಕ್ಲಿಯರೆನ್ಸ್ ಬಿಟ್ವೀನ್ ದ ಓಲ್ ಅಂಡ್ ದ ಸಾಫ್ಟ್, ಅಂಡ್ ದಟ್ಸ್ ವೈ ದಿಸ್ ಇಸ್ ನೌನ್ ಆಸ್ ಕ್ಲಿಯರೆನ್ಸ್ ಪಿಟ್. ಇದನ್ನೆಂಥ ಪಿಟ್ ಅಂತ ಕರಿತೀವಿ? ಕ್ಲಿಯರೆನ್ಸ್ ಪಿಟ್ ಅಂತ ನಾವು ಸಿಂಪಲ್ ತಿಳ್ಕೋಬೇಕು ಅಂದ್ರೆ ಮಕ್ಕಳೇ, ಕ್ಲಿಯರೆನ್ಸ್ ಪಿಟ್ ಅಂದ್ರೆ ಓಲ್ ಸೈಜ್ ದೊಡ್ಡದಿರುತ್ತೆ, ಸಾಫ್ಟ್ ಸೈಜ್ ಚಿಕ್ಕದಿರುತ್ತೆ, ಅದೆಲ್ಲ ಕ್ಲಿಯರೆನ್ಸ್ ಪಿಟ್. ಈ ರೀತಿ ಪಿಟ್ ಆಗುತ್ತೆ, ಈಸಿಯಾಗಿ ಹಿಂಗ್ ಪಿಟ್ ಆಗುತ್ತೆ. ನೋಡಿ ಇದರೊಳಗಡೆ ಏನಾಗ್ತಾ ಇದೆ? ಇದು ಹೋಗ್ತಾ ಇದೆ. ಸೊ ದೀಸ್ ಆರ್ ಆಲ್ ಕ್ಲಿಯರೆನ್ಸ್ ಪಿಟ್. ಇದೆಂತ ಪಿಟ್? ಇದು ಕ್ಲಿಯರೆನ್ಸ್ ಪಿಟ್. ಓಲ್ ದೊಡ್ಡದಿದ್ದು ಸಾಫ್ಟ್, ಇದನ್ನು ತೋರಿಸ್ತೀನಿ. ಇದು ಓಲ್ ದೊಡ್ಡದಿದೆ, ಇದು ಸಾಫ್ಟ್ ಚಿಕ್ಕಿದೆ, ಇದು ಒಳಗಡೆ ಹೋಗ್ತಾ ಇದೆ. ದಿಸ್ ಇಸ್ ಕ್ಲಿಯರೆನ್ಸ್ ಪಿಟ್. ಇದು ಒಳಗಡೆ ಹೋಗೋದೇ ಇಲ್ಲ, ಇದು ಓಲ್ ಒಳಗಡೆ ಅದನ್ನು ನೋಡೋಣ ನೆಕ್ಸ್ಟ್ ಅದೆಂತ ಪಿಟ್ ಅಂತ ಹೇಳಿ. ನಾವು ಸೆಕೆಂಡ್ ಟೈಪ್ ಆಫ್ ಪಿಟ್, ಮೊದಲು ಇಂಟರ್ಫರೆನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಹಿಯರ್ ದಿ ಇಂಟರ್ಫರೆನ್ಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸೈಜ್ ಆಫ್ ದ ಓಲ್ ಅಂಡ್ ದ ಸಾಫ್ಟ್ ಬಿಫೋರ್ ಅಸೆಂಬ್ಲಿ. ಇದು ಅಷ್ಟೇ, ಕ್ಲಿಯರೆನ್ಸ್ ಆಗಲಿ ಇಂಟರ್ಫರೆನ್ಸ್ ಆಗಲಿ, ದ ಡಿಫರೆನ್ಸ್ ಬಿಟ್ವೀನ್ ಸೈಜ್ ಓಲ್ ಅಂಡ್ ಸಾಫ್ಟ್ ಬಿಫೋರ್ ಅಸೆಂಬ್ಲಿ. ಅಂಡ್ ದಿಸ್ ಇಸ್ ನೆಗೆಟಿವ್. ಅಲ್ಲಿ ಕ್ಲಿಯರೆನ್ಸ್ ಪಾಸಿಟಿವ್ ಇತ್ತು ಓಲ್ದು ಕ್ಲಿಯರೆನ್ಸ್ ಬಿಟ್ಟಲ್ಲಿ, ಬಟ್ ಇಂಟರ್ಫರೆನ್ಸ್ ಅಲ್ಲಿ ಏನಿರುತ್ತೆ? ನೆಗೆಟಿವ್ ಇರುತ್ತೆ. ದಟ್ ಮೀನ್ಸ್ ಇನ್ ದಿಸ್ ಕೇಸ್ ಸಾಫ್ಟ್ ಈಸ್ ಆಲ್ವೇಸ್ ಲಾರ್ಜರ್ ದೆನ್ ದಿ ಓಲ್ ಸೈಜ್. ಇಲ್ಲಿ ನೀವು ತಗೊಂಡ್ರೆ ನೋಡಿ, ಇದ್ರ ಒಳಗಡೆ ಹೋಗ್ತಾ ಇದೆಯಾ? ಈ ಓಲ್ ಒಳಗಡೆಗೆ ಈ ಸಾಫ್ಟ್ ಹೋಗ್ತಾ ಇದೆಯಾ? ಹೋಗ್ತಾ ಇಲ್ಲ. ನೋಡಿ ತಳ್ಳಿದ್ರು ಕೂಡ ಹೋಗ್ತಾ ಇಲ್ಲ, ಹೊರಗಡೆನೇ ಇದೆ, ಹೋಗ್ತಾ ಇಲ್ಲ. ಸೊ ಇನ್ ದಿಸ್ ಕೇಸ್ ದ ಸಾಫ್ಟ್ ಈಸ್ ಲಾರ್ಜರ್ ದೆನ್ ದಿ ಓಲ್ ಸೈಜ್. ಅಂದ್ರೆ ಸಾಫ್ಟ್ ಸೈಜು ಓಲ್ ಸೈಜ್ಗಿಂತ ದೊಡ್ಡದಿದೆ. ನೋಡಿ ಈಗ ಉದಾಹರಣೆಗೆ ಇಲ್ಲೊಂದು ಓಲ್ ಇದೆ, ಇದೊಂದು ಸಾಫ್ಟ್. ಈ ಓಲ್ ಒಳಗಡೆಗೆ ಈ ಸಾಫ್ಟ್ ಅನ್ನ ಹಾಕ್ತಾ ಇದೀನಿ, ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ ಅಂದ್ರೆ ಈ ಓಲ್ ಸೈಜ್ಗಿಂತ ಈ ಸಾಫ್ಟ್ ಏನಿದೆ ದೊಡ್ಡದಿದೆ. ಸೊ ಈ ರೀತಿ ಇದ್ರೆ ಓಲ್ ಸೈಜ್ಗಿಂತ ಸಾಫ್ಟ್ ಸೈಜ್ ದೊಡ್ಡದಿದ್ರೆ ಅದು ಇಂಟರ್ಫರೆನ್ಸ್ ಪಿಟ್ ಅಂತ ಕರಿತೀವಿ. ಅಂದ್ರೆ ಓಲು ಚಿಕ್ಕದಿರುತ್ತೆ, ಸಾಫ್ಟ್ ದೊಡ್ಡದಿರುತ್ತೆ, ಓಲು ಚಿಕ್ಕದಿರುತ್ತೆ, ಸಾಫ್ಟ್ ದೊಡ್ಡದಿರುತ್ತೆ. ಇನ್ ದಿಸ್ ಕೇಸ್ ದ ಸಾಫ್ಟ್ ಈಸ್ ಆಲ್ವೇಸ್ ಲಾರ್ಜರ್ ದೆನ್ ದಿ ಓಲ್ ಸೈಜ್. ಇಲ್ಲಿ ನೋಡಿ, ಟಾಲರೆನ್ಸ್ ಝೋನ್ ಆಫ್ ದ ಓಲ್ ಮತ್ತೆ ಟಾಲರೆನ್ಸ್ ಝೋನ್ ಆಫ್ ದ ಸಾಫ್ಟ್. ಟಾಲರೆನ್ಸ್ ಝೋನ್ ಆಫ್ ದ ಸಾಫ್ಟ್ ಟಾಲರೆನ್ಸ್ ಝೋನ್ ಆಫ್ ದ ಓಲ್ ಗಿಂತ ಜಾಸ್ತಿ ಇದೆ. ದಟ್ಸ್ ವೈ ಇಟ್ ಇಸ್ ಎನ್ ಇಂಟರ್ಫರೆನ್ಸ್. ಹಾಗಾಗಿ ಇಂಟರ್ಫರೆನ್ಸ್ ಪಿಟ್ ಅಂದ್ರೆ ಇನ್ ದಿಸ್ ಟೈಪ್ ಆಫ್ ಪಿಟ್ ವಿಚ್ ಆಲ್ವೇಸ್ ಪ್ರೊವೈಡ್ಸ್ interference. Here the tolerance zone of the wall will be below the tolerance zone of the soft. Soft is always bigger than the wall. ನೋಡಿ, tolerance zone of the wall tolerance zone of the soft ಗಿಂತ ಕಡಿಮೆ ಇದೆ. ಸಾಫ್ಟ್ ಯಾವಾಗಲೂ ಇಲ್ಲಿ ದೊಡ್ಡದಿರುತ್ತೆ. ದಟ್ಸ್ ವೈ ಇಟ್ ಈಸ್ ಇಂಟರ್ಫರೆನ್ಸ್ ಪಿಟ್. ನಿಮ್ಮ ಮನಸ್ಸಿನಲ್ಲಿ ತಿಳ್ಕೋಬೇಕು, ಇಂಟರ್ಫರೆನ್ಸ್ ಪಿಟ್ ಅಂದ್ರೆ ಸಾಫ್ಟ್ ಸೈಜ್ ದೊಡ್ಡದಿರುತ್ತದೆ, ಓಲ್ ಸೈಜ್ ಕಡಿಮೆ. ನೋಡಿ ಇಲ್ಲಿ ನೋಡಿ, ಈ ಚಿತ್ರದಲ್ಲೇ ನೋಡ್ಬಿಡಿ, ಇಲ್ಲಿ ಡಯಾ 25.021 ಇದೆ, ಇದು ಓಲು ಮ್ಯಾಕ್ಸಿಮಮ್ ಓಲು, ಮಿನಿಮಮ್ ಓಲ್ 25 ಇದೆ. ಇಲ್ಲಿ ಮ್ಯಾಕ್ಸಿಮಮ್ ಸಾಫ್ಟ್ ನೋಡಿ 25.035 ಅಂದ್ರೆ 25.021 ದೊಡ್ಡದು,
0.35 ದೊಡ್ಡದು. ಸೊ 0.35 ದೊಡ್ಡದು. ಮಿನಿಮಮ್ ಕಂಪೇರ್ ಮಾಡಿದಾಗ್ಲೂ ಸಾಫ್ಟ್ ಮಿನಿಮಮ್ ಏನಿದೆ ದೊಡ್ಡದಿದೆ. ಹಾಗಾಗಿ ಯಾವ್ದು ದೊಡ್ಡದಿಲ್ಲ, ಸಾಫ್ಟ್ ದಪ್ಪ ಇದೆಯೋ ಓಲ್ ದಪ್ಪ ಇದೆಯೋ, ಓಲ್ ದೊಡ್ಡದಿದೆಯೋ, ಸಾಫ್ಟೇ ಒಂದು ಸ್ವಲ್ಪ ದೊಡ್ಡದಿದೆ. ಹಾಗಾಗಿ ಎಲ್ಲಿ ಓಲ್ ಸೈಜ್ ಕಡಿಮೆ ಇದ್ದು ಸಾಫ್ಟ್ ಸೈಜ್ ದೊಡ್ಡದಿರ್ತದೋ ಅದೆಲ್ಲ ಎಂತ ಫಿಟ್ ಅಂತ ಕರಿತೀವಿ ನಾವು? ಇಂಟರ್ಫರೆನ್ಸ್ ಫಿಟ್ ಅಂತ ಕರಿತೀವಿ. ಇಂಟರ್ಫರೆನ್ಸ್ ಫಿಟ್ ಅಂತ ಕರಿತೀವಿ. ಇದಕ್ಕೊಂದು ಎಕ್ಸಾಂಪಲ್ ಅನ್ನ ನೋಡೋಣ. ದಿಸ್ ಇಂಟರ್ಫರೆನ್ಸ್ ಫಿಟ್. ಯಾವುದೇ ಫಿಟ್ ಆದ್ರೂ ಅಲ್ಲಿ ಓಲು ಮತ್ತೆ ಸಾಫ್ಟ್ ಇರುತ್ತೆ. ಸೊ ಈ ಇಂಟರ್ಫರೆನ್ಸ್ ಫಿಟ್ ಅಲ್ಲಿ 25H7P6 ನೋಡಿ, H ವರೆಗೆ ಕ್ಲಿಯರೆನ್ಸ್ ಆಯ್ತಲ್ಲ, P ಇಂದ ZA ZB ZC ಅಲ್ಲಿವರೆಗೆ ಏನದು ಇಂಟರ್ಫರೆನ್ಸ್ ಫಿಟ್ ಅಂತ ಹೇಳಿದೆ. ಸೊ ಇಲ್ಲಿ P ಬಂದೇಟಿಗೆ ಇದು ಎಂತ ಫಿಟ್ ಅನ್ನು ನೀವು ಐಡೆಂಟಿಫೈ ಮಾಡ್ಕೋಬೇಕು. ಇಲ್ಲಿ ಲೆಕ್ಕವೇ ಬೇಡ, ದಿಸ್ ಇಸ್ ಇಂಟರ್ಫಿಯರೆನ್ಸ್ ಫಿಟ್ ಅಂತ ಹೇಳ್ಬೋದು. ಇಲ್ಲಿ ಲಿಮಿಟ್ ಆಫ್ ಓಲ್ ನೀವು 25 ಡಯಾಮೀಟರ್ ನಲ್ಲಿ H7 ಶಾರ್ಟ್ ನಲ್ಲಿ ನೋಡಿದ್ರೆ ಟೇಬಲ್ ನಲ್ಲಿ ಲಿಮಿಟ್ ಆಫ್ ಓಲ್ ಏನಿದೆ 0.21 ಇದೆ. ಸೊ ದಟ್ ಮೀನ್ಸ್ 25 ಮಿನಿಮಮ್ ಓಲು, ಮ್ಯಾಕ್ಸಿಮಮ್ ಓಲು 25.02. ಅದೇ ತರ ಸಾಫ್ಟ್ ಏನಿದೆ ಆಸ್ ಪರ್ ದಿಸ್ ಸ್ಕೆಚ್, ಲಿಮಿಟ್ ಆಫ್ ಸಾಫ್ಟ್ ಈಸ್ 25.02 ಮಿನಿಮಮ್ ಸಾಫ್ಟ್, ಕಡಿಮೆ 25.035 ಮ್ಯಾಕ್ಸಿಮಮ್ ಸಾಫ್ಟ್, ಮ್ಯಾಕ್ಸಿಮಮ್ ಡೈಮೆಂಟ್. ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಮಾಡಬಹುದು, ಅಲ್ಲಿವರೆಗೂ ಅಕ್ಸೆಪ್ಟಬಲ್ ಸೈಜ್. ಸೊ ದಿಸ್ ಇಸ್ ದ ಲಿಮಿಟ್ ಆಫ್ ಸಾಫ್ಟ್ ಇನ್ ವಿಚ್ ಇವೆರಡನ್ನ ನೋಡಿದಾಗ ನಾವು ಎರಡರಲ್ಲೂ ನೋಡಿ 25 ಕಂಪೇರ್ ಮಾಡಿದ್ರು ಸಾಫ್ಟೇ ದೊಡ್ಡದು, 25.021 ಮಾಡಿದ್ರು 25.035 ಇಲ್ಲಿದೆ ಮ್ಯಾಕ್ಸಿಮಮ್. ಅಂದ್ರೆ ಸಾಫ್ಟ್ ಈಸ್ ಆಲ್ವೇಸ್ ಬಿಗ್ಗರ್ ದೆನ್ ದ ಓಲ್. ಹಾಗಾಗಿ ಇದೆಂತ ಫಿಟ್ ಇದು? ಇಂಟರ್ಫರೆನ್ಸ್ ಫಿಟ್. ಇಂಟರ್ಫರೆನ್ಸ್ ಫಿಟ್ ಅಂದ್ರೆ ಸಾಫ್ಟ್ ಯಾವಾಗ್ಲೂ ಓಲ್ ಸೈಜ್ ಗಿಂತ ದೊಡ್ಡದಿರುತ್ತೆ. ಸೊ ಇಲ್ಲೂ ಕೂಡ ಅಲ್ಲೇ ಹಾಗೆ ಮ್ಯಾಕ್ಸಿಮಮ್ ಕ್ಲಿಯರೆನ್ಸ್ ಮಿನಿಮಮ್ ಕ್ಲಿಯರೆನ್ಸ್ ಬರುತ್ತೆ, ಇಲ್ಲೂ ಕೂಡ ಮ್ಯಾಕ್ಸಿಮಮ್ ಇಂಟರ್ಫರೆನ್ಸ್ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಇಂಟರ್ಫರೆನ್ಸ್ ಅಲ್ಲಿ ಇಟ್ ಇಸ್ ದ ಮ್ಯಾಕ್ಸಿಮಮ್ ಇಂಟರ್ಫರೆನ್ಸ್ ಇಸ್ ದ ಅರ್ಥಮೆಟಿಕಲ್ ಡಿಫರೆನ್ಸ್ ಆರ್ ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ದಿ ಮಿನಿಮಮ್ ಸೈಜ್ ಆಫ್ ದ ಓಲ್. ನೋಡಿ, ಮ್ಯಾಕ್ಸಿಮಮ್ ಇಂಟರ್ಫರೆನ್ಸ್ ಅಂದ್ರೆ ಇದು ಓಲ್, ಇದು ಮಿನಿಮಮ್ ಸೈಜ್ ಆಫ್ ದಿ ಓಲ್, ಮತ್ತೆ ಮ್ಯಾಕ್ಸಿಮಮ್ ಸೈಜ್ ಆಫ್ ದ ಸಾಫ್ಟ್. ಮ್ಯಾಕ್ಸಿಮಮ್ ಸೈಜ್ ಆಫ್ ದಿ ಸಾಫ್ಟ್ ದಟ್ ಈಸ್ ಕಾಲ್ಡ್ ಮ್ಯಾಕ್ಸಿಮಮ್ ಇಂಟರ್ಫರೆನ್ಸ್. ಅದೇ ಮಿನಿಮಮ್ ಇಂಟರ್ಫರೆನ್ಸ್ ಇಲ್ಲೇ ಹೇಳ್ಬಿಡ್ಬೋದು ನೀವು. ಮಿನಿಮಮ್ ಇಂಟರ್ಫರೆನ್ಸ್ ಏನ್ ತೋರಿಸ್ತಾ ಇದೆ? ಸೊ ಮ್ಯಾಕ್ಸಿಮಮ್ ಸೈಜ್ ಆಫ್ ಓಲ್ ಅಂಡ್ ಮಿನಿಮಮ್ ಸೈಜ್ ಆಫ್ ಸಾಫ್ಟ್, ಅದನ್ನ ಮಿನಿಮಮ್ ಇಂಟರ್ಫರೆನ್ಸ್ ನೋಡೋಣ ನೆಕ್ಸ್ಟ್. ಈಗ ಮ್ಯಾಕ್ಸಿಮಮ್ ಇಂಟರ್ಫರೆನ್ಸ್ ಅಂದ್ರೆ ಏನೋ? ಇಟ್ ಇಸ್ ದ ಅರ್ಥಮೆಟಿಕಲ್ ಆರ್ ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ದಿ ಮಿನಿಮಮ್ ಸೈಜ್ ಆಫ್ ದಿ ಓಲ್ ಅಂಡ್ ಮ್ಯಾಕ್ಸಿಮಮ್ ಸೈಜ್ ಆಫ್ ದಿ ಸಾಫ್ಟ್ ಈಸ್ ಕಾಲ್ಡ್ ಮ್ಯಾಕ್ಸಿಮಮ್ ಇಂಟರ್ಫರೆನ್ಸ್. ಈಗ ಇಲ್ಲಿ ಮ್ಯಾಕ್ಸಿಮಮ್ ಸೈಜ್ ಆಫ್ ದಿ ಓಲು ಮತ್ತೆ ಮಿನಿಮಮ್ ಸೈಜ್ ಆಫ್ ದಿ ಸಾಫ್ಟ್ ಎರಡಕ್ಕೂ ನಾವು ಕಂಪೇರ್ ಮಾಡಿದಾಗ ಎಷ್ಟು ಡಿಫ್ರೆನ್ಸ್ ಬರುತ್ತೆ? ಎರಡಕ್ಕೂ ಡಿಫ್ರೆನ್ಸ್ ಅನ್ನ ನಾವು ನೋಡಿದ್ವಿ. ಈ ಓಲು ಮತ್ತೆ ಸಾಫ್ಟ್ ಡಿಫ್ರೆನ್ಸ್ ಅನ್ನ ನಾವು ನೋಡಿದಾಗ ಮ್ಯಾಕ್ಸಿಮಮ್ ಸಾಫ್ಟ್ ಎಷ್ಟಿದೆ? 25.035 ಇದೆ ಮ್ಯಾಕ್ಸಿಮಮ್ ಸೈಜ್ ಆಫ್ ದಿ ಸಾಫ್ಟ್. ಮಿನಿಮಮ್ ಸೈಜ್ ಆಫ್ ದಿ ಓಲ್ ಎಷ್ಟಿದೆ? 25 ಇದೆ. ಇವೆರಡಕ್ಕೂ ಡಿಫ್ರೆನ್ಸ್ ಎಷ್ಟು ಬಂತು ಈಗ? 0.03. ಎಷ್ಟಿದೆ? 0.035. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಇಂಟರ್ಫರೆನ್ಸ್. ಅದೇ ರೀತಿ ಮಿನಿಮಮ್ ಇಂಟರ್ಫರೆನ್ಸ್ ಅನ್ನ ನೋಡಿದ್ರು ಕೂಡ ಇಲ್ಲೂ ಕೂಡ ಇಟ್ ಈಸ್ ಆಲ್ಸೋ ಅರ್ಥಮೆಟಿಕಲ್ ಡಿಫರೆನ್ಸ್ ಆರ್ ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ದಿ ಮ್ಯಾಕ್ಸಿಮಮ್ ಸೈಜ್ ಆಫ್ ದಿ ಓಲ್, ಮ್ಯಾಕ್ಸಿಮಮ್ ಸೈಜ್ ಆಫ್ ದಿ ಓಲ್ ಅಂಡ್ ಮಿನಿಮಮ್ ಸೈಜ್ ಆಫ್ ದಿ ಸಾಫ್ಟ್. ಮ್ಯಾಕ್ಸಿಮಮ್ ಸೈಜ್ ಆಫ್ ದಿ ಓಲ್ ಎಷ್ಟಿದೆ? 25.021. ಮಿನಿಮಮ್ ಸೈಜ್ ಆಫ್ ದಿ ಸಾಫ್ಟ್ ಎಷ್ಟಿದೆ? 25.022. ನೋಡಿ, ಮಿನಿಮಮ್ ಇಂಟರ್ಫರೆನ್ಸ್ ನಲ್ಲಿ ಮ್ಯಾಕ್ಸಿಮಮ್ ಸೈಜ್ ಆಫ್ ದಿ ಸಾಫ್ಟ್, ಮ್ಯಾಕ್ಸಿಮಮ್ ಸೈಜ್ ಆಫ್ ದಿ ಮಿನಿಮಮ್ ಸೈಜ್ ಆಫ್ ದಿ ಸಾಫ್ಟ್ 25.02, ಮ್ಯಾಕ್ಸಿಮಮ್ ಸೈಜ್ ಆಫ್ ದಿ ಓಲ್ 25.021. ಇವೆರಡು ಅರ್ಥಮೆಟಿಕ್ ಡಿಫರೆನ್ಸಸ್. ಸೊ ಎರಡಕ್ಕೂ ಡಿಫರೆನ್ಸ್ ಎಷ್ಟು ಬರುತ್ತೆ ಇದು? ಸೊ ಇಲ್ಲೂ ಕೂಡ 0.001 ಏನಿದೆ ಸಾಫ್ಟೇ ದೊಡ್ಡದಿದೆ. ಹಾಗಾಗಿ ಇಟ್ ಈಸ್ ಇಂಟರ್ಫರೆನ್ಸ್. ಇಲ್ಲೂ ಜಾಸ್ತಿ ಬಂತು, ಇಲ್ಲೂ ಜಾಸ್ತಿ ಬಂತು. ಸೊ ದಿಸ್ ಇಸ್ ಮಿನಿಮಮ್ ಇಂಟರ್ಫರೆನ್ಸ್ ಅಂತ ಕರೀತೀವಿ. ದಿ ಅರ್ಥಮೆಟಿಕ್ ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಸೈಜ್ ಆಫ್ ದಿ ಓಲ್ that is 25.021 and minimum size of the soft that is 25.022. So that is equal to 0.001.
that is the minimum interference. Minimum interference. Here, the tolerance zone of the shaft is always larger than the tolerance zone of the hole. ಅಥವಾ tolerance zone of the hole is always lesser than the tolerance zone of the shaft. ಸೊ ಇನ್ನೊಂದು ಪಿಟ್ ಮೂರನೇದು ಟ್ರಾನ್ಸಿಷನ್ ಪಿಟ್ ಅಂತ ನಾವು ಕರಿತೀವಿ. ಇದು ಜೆ ಇಂದ ಅಪ್ ಟು ಎನ್ ವರೆಗೆ ಟ್ರಾನ್ಸಿಷನ್ ಪಿಟ್. ಇಟ್ ಈಸ್ ಎ ಪಿಟ್ ವಿಚ್ ಮೇ ಸಮ್ಟೈಮ್ ಪ್ರೊವೈಡ್ಸ್ ಕ್ಲಿಯರೆನ್ಸ್ ಅಂಡ್ ಸಮ್ಟೈಮ್ಸ್ ಪ್ರೊವೈಡ್ಸ್ ಇಂಟರ್ಫರೆನ್ಸ್. ಒಂದ್ಸರಿ ಕ್ಲಿಯರೆನ್ಸ್, ಒಂದ್ಸರಿ ಇಂಟರ್ಫರೆನ್ಸ್. ಇಂಥ ಪಿಟ್ ಅನ್ನ ನಾವೇನಂತ ಕರಿತೀವಿ? ಟ್ರಾನ್ಸಿಷನ್ ಪಿಟ್ ಅಂತ ನಾವು ಕರಿತೀವಿ. ಇದು ಇಟ್ ಮೇ ಬಿ ಎ ಇಂಟರ್ಫರೆನ್ಸ್, ಇಟ್ ಮೇ ಬಿ ಎ ಕ್ಲಿಯರೆನ್ಸ್. ಒಂದ್ಸಲಿ ಸ್ವಲ್ಪ ಕ್ಲಿಯರೆನ್ಸ್, ಸ್ವಲ್ಪ ಟ್ರಾನ್ಸಿಷನ್ ಅಂದರೆ ಸ್ವಲ್ಪ ಇಂಟರ್ಫರೆನ್ಸ್. ಒಂದ್ಸಲಿ ಸಾಫ್ಟ್ ದೊಡ್ಡದಿರುತ್ತೆ ಸ್ಲೈಟಾಗೆ, ಅಥವಾ ಓಲು ದೊಡ್ಡದಿರುತ್ತೆ, ಎರಡು ಓವರ್ಲ್ಯಾಪ್ ಆಗ್ತಾರೆ. ಓವರ್ಲ್ಯಾಪ್ ಆಗಿ ಇಂಥ ಪಿಟ್ಟನ್ನು ನಾವೇನಂತ ಕರಿತೀವಿ? ಟ್ರಾನ್ಸಿಷನ್ ಪಿಟ್. ಟ್ರಾನ್ಸಿಷನ್ ಪಿಟ್ ಇಸ್ ಎ ಟೈಪ್ ಆಫ್ ಪಿಟ್ ಇನ್ ವಿಚ್ ಇಟ್ ಮೇ ಸಮ್ಟೈಮ್ಸ್ ಪ್ರೊವೈಡ್ಸ್ ಕ್ಲಿಯರೆನ್ಸ್, ಸಮ್ಟೈಮ್ಸ್ ಪ್ರೊವೈಡ್ಸ್ ಇಂಟರ್ಫರೆನ್ಸ್. ಅಂದರೆ ಯಾವಾಗ ಟಾಲರೆನ್ಸ್ ಝೋನ್ ಆಫ್ ದ ಸಾಫ್ಟ್ ಅಂಡ್ ಓಲ್ ಆರ್ ಸೋನ್ ಗ್ರಾಫಿಕಲಿ ದೇ ಆರ್ ಓವರ್ಲ್ಯಾಪ್ ಈಚ್. ಎರಡು ಓವರ್ಲ್ಯಾಪ್ ಆಗ್ತಕ್ಕಂಥದ್ದು, ಎರಡು ಜೋನ್ಸ್. ನೋಡಿ ಇಲ್ಲಿ ಇದು ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್. ನೋಡಿ ಎಲ್ಲ ಕಡೆ ಓವರ್ಲ್ಯಾಪ್ ಆಗಿದೆ. ಓಲು ಇಲ್ಲಿ ಸಾಫ್ಟ್ ಓವರ್ಲ್ಯಾಪ್ ಆಗಿದೆ, ಓಲು ಸಾಫ್ಟ್ ಓವರ್ಲ್ಯಾಪ್ ಆಗಿದೆ, ಸಾಫ್ಟ್ ಅಂಡ್ ಓಲು ಓವರ್ಲ್ಯಾಪ್. ಅಂದರೆ ಈ ರೀತಿ ಟಾಲರೆನ್ಸ್ ಝೋನ್ ಆಫ್ ದ ಸಾಫ್ಟ್ ಅಂಡ್ ಓಲ್ಸ್ ಆರ್ ಓವರ್ಲ್ಯಾಪ್ ಈಚ್ ಅದರ್. ಒಂದಕ್ಕೊಂದು ಏನಾಗುತ್ತೆ? ಓವರ್ಲ್ಯಾಪ್ ಆಗುತ್ತೆ. ನೋಡಿ ಈ ರೀತಿ ನೋಡಿ, ಇಲ್ಲಿಂದ ಬೈತಾ ಏನಾಯ್ತು? ಸೊ ದಟ್ ಮೀನ್ಸ್ ದಿಸ್ ಪಿಟ್ ಈಸ್ obtained by overlapping of tolerance zones of soft and old does not guarantee neither clearance nor interference. ಇಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲ. ಅದು ಕ್ಲಿಯರೆನ್ಸ್ ಇಲ್ಲ ಇಂಟರ್ಫರೆನ್ಸ್ ಆಗಿರ್ಬೋದು, ಇಲ್ಲ ಕ್ಲಿಯರೆನ್ಸ್ ಆಗಿರ್ಬೋದು. ಸೊ this type of pit is called transition pit. So either interference or clearance. ಅಂದ್ರೆ so overlapping the tolerance zone. This type of pit is called transition pit ಅಂತ ನಾವು ಕರಿತೀವಿ. ಇದಕ್ಕೂ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. ಇಲ್ಲಿ ಈ ಕಡೆ ಓಲ್ ಇದೆ, ಈ ಕಡೆ ಸಾಫ್ಟ್ ಇದೆ. ಈ ಕಡೆ ಒಂದು ಸೈಡು ಓಲು, ಒಂದು ಸೈಡು ಸಾಫ್ಟ್ ಅನ್ನ ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಏನಾಗಿದೆ? ಇದನ್ನ 25H8J7 ಅಂತ. ಸೊ ನೋಡಿ, ಜೆ ಇಂದ ಎನ್ ವರೆಗೆ, ಪಿ ಇಂದ ಆಚೆಗೆ ಇಂಟರ್ಫರೆನ್ಸ್ ಪಿಟ್. ಯಾವ ಪಿಟ್ ಬರುತ್ತೆ? ಟ್ರಾನ್ಸಿಷನ್ ಪಿಟ್ ಬರುತ್ತೆ. ನಾನು ಇಲ್ಲಿ ಫಂಡಮೆಂಟಲ್ ಡಿವಿಯೇಷನ್ಸ್ ನಲ್ಲಿ ಹೇಳಿದ್ದೇನೆ. ಇಲ್ಲಿ 75 ಅನ್ನೋದು ಬೇಸಿಕ್ ಸೈಜ್. ಓಲ್ ಇರ್ಬೋದು, ಸಾಫ್ಟ್ ಇರ್ಬೋದು, ಎರಡಕ್ಕೂ ಒಂದೇ ಬೇಸಿಕ್ ಸೈಜ್. ಎಚ್ ಅನ್ನೋದು ಫಂಡಮೆಂಟಲ್ ಡಿವಿಯೇಷನ್ಸ್ ಆಫ್ ಓಲು, 8 ಅನ್ನೋದು ಗ್ರೇಡ್ ಆಫ್ ಟಾಲರೆನ್ಸ್. ಅದೇ ರೀತಿ ಜೆ ಅಂತಕ್ಕಂಥದ್ದು ಫಂಡಮೆಂಟಲ್ ಡಿವಿಯೇಷನ್ಸ್ ಆಫ್ ಸಾಫ್ಟ್, 7 ಅನ್ನೋದು ಗ್ರೇಡ್ ಆಫ್ ಟಾಲರೆನ್ಸ್. ಹಾಗಾಗಿ ಇಲ್ಲಿ ನಾವು ಚಾರ್ಟ್ ಅನ್ನ ರೆಫರ್ ಮಾಡಿದಾಗ ಲಿಮಿಟ್ಸ್ ಆಫ್ ಓಲು ಏನಿದೆ? ಮಿನಿಮಮ್ ಲಿಮಿಟ್ ಆಫ್ ಓಲ್ 75, ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಓಲ್ 75.046. ಅದೇ ರೀತಿ ಸಾಫ್ಟ್ ಅನ್ನ ರೆಫರ್ ಮಾಡಿದಾಗ ಮ್ಯಾಕ್ಸಿಮಮ್ ಲಿಮಿಟ್ 75.018, ಮಿನಿಮಮ್ ಲಿಮಿಟ್ ಆಫ್ ಸಾಫ್ಟ್ 74.988. ಎರಡು ಓವರ್ಲ್ಯಾಪ್ ಆಗ್ತಾ ಇತ್ತು ನೋಡಿ, ಎರಡು ಓವರ್ಲ್ಯಾಪ್ ಆಗ್ತಾ ಇದೆ. ಒಂದ್ಸರಿ 0.058, ಇನ್ನೊಂದ್ಸರಿ 0.018. ಸೊ ಇನ್ ದಿಸ್ ಅಸೆಂಬ್ಲಿ overlap each other. It may interference or it may clearance. So that type of pit is called transition pit. ಇಲ್ಲಿ ಮ್ಯಾಕ್ಸಿಮಮ್ ಕ್ಲಿಯರೆನ್ಸ್ 0.058 ಇದೆ, ಮ್ಯಾಕ್ಸಿಮಮ್ ಕ್ಲಿಯರೆನ್ಸ್. ಅದೇ ರೀತಿ ಮಿನಿಮಮ್ ಇಫ್ ಓಲ್ ಇಸ್ 75 ಅಂಡ್ ಸಾಫ್ಟ್ ಇಸ್ 75.018, ಓಲು 75 ಇದ್ದು ಸಾಫ್ಟ್ 75.18 ಇದ್ರೆ ದ ಸಾಫ್ಟ್ ಈಸ್ ಬಿಗ್ಗರ್ ದೆನ್ ದಿ ಓಲ್. ಸಾಫ್ಟ್ ಏನಾಯ್ತು? ಓಲ್ಗಿಂತ ದೊಡ್ಡದಾಯ್ತು. ಅವಾಗ ಇದೆಂತ ಪಿಟ್ ಆಯ್ತು? ಇಂಟರ್ಫರೆನ್ಸ್ ಪಿಟ್ ಆಯ್ತು. ಸೊ ಅಂದ್ರೆ ಐದರ್ ಇಟ್ ಮೇ ಬಿ ಇಂಟರ್ಫರೆನ್ಸ್ ಆರ್ ಇಟ್ ಮೇ ಬಿ ಕ್ಲಿಯರೆನ್ಸ್. ದಟ್ ಟೈಪ್ ಆಫ್ ಪಿಟ್ ಈಸ್ ಕಾಲ್ಡ್ ಆಸ್ ಟ್ರಾನ್ಸಿಷನ್ ಪಿಟ್. ದಿಸ್ ಈಸ್ ಟ್ರಾನ್ಸಿಷನ್ ಪಿಟ್ ಬಿಕಾಸ್ ಇಟ್ ಕ್ಯಾನ್ ರಿಸಲ್ಟ್ ಇನ್ ಎ ಕ್ಲಿಯರೆನ್ಸ್ ಪಿಟ್ ಆರ್ ಎನ್ ಇಂಟರ್ಫರೆನ್ಸ್ ಪಿಟ್. ಅರ್ಥ ಆಗಿರ್ಬೇಕು ನಿಮಗೆ. ಸೊ ಈ ಸ್ಕೆಚ್ ಅನ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ನಾನು ಎರಡು ಈ ಪಿಟ್ಟು ಯಾವುದು, ಕ್ಲಿಯರೆನ್ಸಾ, ಕ್ಲಾಸಸ್ ಆಫ್ ಪಿಟ್ಟು, ಟ್ರಾನ್ಸಿಷನ್ನ, ಇಂಟರ್ಫರೆನ್ಸಾ ಅಂತ ನೋಡ್ಲಿಕ್ಕೆ ಎರಡು ಸಿಸ್ಟಮ್, ಒಂದು ಬೇಸಿಕ್ ಓಲ್ ಸಿಸ್ಟಮ್, ಇನ್ನೊಂದು ಬೇಸಿಕ್ ಸಾಫ್ಟ್. ದಟ್ ಮೀನ್ಸ್ ಬೇಸಿಸ್ ಓಲ್ ಬೇಸಿಸ್, ಸಾಫ್ಟ್ ಬೇಸಿಸ್ ಅಂತ ನಾವು ಕರಿತೀವಿ.
ಇವೆರಡೂ ಪಿಟ್ನಲ್ಲಿ ನಿಮಗೆ ಜಸ್ಟ್ ಆ ಎಕ್ಸ್ಪ್ರೆಷನ್ ಕೊಟ್ಟು ಯಾವ ಪಿಟ್ಟು ಅಂತ ಕೂಡ ಕೇಳ್ತಾರೆ. ಈಗ ನಾನು ಆಲೇ ಹೇಳಿದ್ದೀನಿ, ಎ ಇಂದ ಎಚ್ ವರೆಗೆ ಕ್ಲಿಯರೆನ್ಸು, ಜೆ ಎಸ್ ಇಂದ ಎನ್ ವರೆಗೆ ಟ್ರಾನ್ಸಿಷನ್ನು, ಪಿ ಇಂದ ಜೆಡ್ ಸಿ ವರೆಗೆ ಇಂಟರ್ಫರೆನ್ಸ್ ಪಿಟ್ ಅಂತ. ಅದು ಹೋಲ್ ಸಿಸ್ಟಮ್ ಆಗಿರ್ಬೋದು, ಸಾಫ್ಟ್ ಬೇಸಿಸ್ ಸಿಸ್ಟಮ್ ಆಗಿರ್ಬೋದು. ಅಲ್ಲಿ ಯಾವ ರೀತಿ ನಿಮಗೆ ಪ್ರಶ್ನೆಗಳು ಬರ್ಬೋದು ಅಂದರೆ, H7N6 ವಾಟ್ ಟೈಪ್ ಆಫ್ ಪಿಟ್. ಇಲ್ಲಿ ಎಚ್ ಅನ್ನೋದು ಫಂಡಮೆಂಟಲ್ ಡಿವಿಯೇಷನ್ಸ್, ಅರ್ಥ ಆಯ್ತಾ? ಇದು ಓಲ್ ಬೇಸಿಸ್, ಎಚ್ ಅಂದರೆ ಓಲ್ ಬೇಸಿಸ್. ಸೊ ಇಲ್ಲಿ N6, ಎನ್ ಎಲ್ಲಿ ಬರುತ್ತಪ್ಪ ನಿಮಗೆ? ಎನ್ ಅಂದರೆ ಇನ್ ಬಿಟ್ವೀನ್ ಟ್ರಾನ್ಸಿಷನ್. ಸೊ ದಟ್ಸ್ ವೈ ಇಟ್ ಇಸ್ ವಿಚ್ ಟೈಪ್ ಆಫ್ ಪಿಟ್? ದಿಸ್ ಇಸ್ ಟ್ರಾನ್ಸಿಷನ್ ಪಿಟ್. ಸೊ ಇನ್ನೊಂದು ತೋರಿಸ್ತೀನಿ, H7R6. ಸೊ ಇಲ್ಲಿ ಇಟ್ ಇಸ್ ಆಲ್ಸೋ ಓಲ್ ಬೇಸಿಕ್. ಇಲ್ಲಿ R6, ಆರ್ ಎಲ್ಲಿದೆ? ಸೊ ಲಾಸ್ಟ್ ಅಲ್ಲಿದೆ, ಪಿ ಇಂದ ಜೆಡ್ ಸಿ ಒಳಗಡೆ ಇದೆ ಆರ್. ಸೊ ಹಾಗಾಗಿ ಇದೆಂತ ಪಿಟ್? ಇದು ಇಂಟರ್ಫರೆನ್ಸ್ ಪಿಟ್, ಪಿ ಟು ಜೆಡ್ ಸಿ ಒಳಗಡೆ ಬರುತ್ತೆ. ಸೊ ದಿಸ್ ಇಸ್ ಇಂಟರ್ಫರೆನ್ಸ್ ಪಿಟ್. ಇದೊಂದು ನೆನಪಲ್ಲಿ ಇಟ್ಕೊಬಿಟ್ರೆ ನೀವು ಯಾವ ಎಕ್ಸ್ಪ್ರೆಷನ್ಸ್ ಕೊಟ್ರು ನೀವು ಈಸಿಯಾಗಿ ಅದು ಎಂಥ ಟೈಪ್ ಆಫ್ ಪಿಟ್ ಅಂತ ಹೇಳ್ಬಿಡ್ಬೋದು. ಈಗ H7G6 ಅಂತ ಬಂತು. ಜಿ ನೋಡಿ ಎಲ್ಲಿದೆ? ಇಲ್ಲಿದೆ, ಫಸ್ಟ್ ಕ್ಲಿಯರೆನ್ಸ್ ಅಲ್ಲಿ ಇದೆ. ಎ ಟು ಎಚ್ ಒಳಗಡೆ ಇದೆ, ಎ ಬಿ ಸಿ ಡಿ ಇ ಎಫ್ ಜಿ, ಆಮೇಲೆ ಎಚ್. ಹಾಗಾಗಿ ಜಿ ಎಲ್ಲಿ ಬಂತು? ಕ್ಲಿಯರೆನ್ಸ್ ಅಲ್ಲಿ ಬಿತ್ತು. ಆಗ ಈ ಅಂತ ಪಿಟ್ ಇದು. ಸೊ ಏನು ಪಿಟ್ ಇದು? ಸೊ ದಿಸ್ ಈಸ್ ಕ್ಲಿಯರೆನ್ಸ್ ಪಿಟ್. ಸೊ ಈ ರೀತಿ ನೀವು ಪಿಟ್ ಎಕ್ಸ್ಪ್ರೆಷನ್ಸ್ ಕೊಟ್ಟಾಗ ಹೇಳಲಿಕ್ಕೆ ಈಸಿ ಆಗಲಿ ಅಂತೇಳಿ ನಿಮ್ಗೆ ಇದನ್ನು ತೋರಿಸ್ತಾ ಇದ್ದೀನಿ. ಮತ್ತೆಗೆ ನಿಮಗೆ ಓಲ್ ಬೇಸಿಸ್, ಸಾಫ್ಟ್ ಬೇಸಿಸ್ ಸಿಸ್ಟಮ್ ಕೂಡ ನಿಮಗೆ ಒಂದು ಕ್ಲಾಸನ್ನು ತೆಗೆದುಕೊಳ್ಳಿ. Now let us come to the some applications session. ಪರೀಕ್ಷಾ ದೃಷ್ಟಿಯಿಂದ ನೋಡೋಣ ಏನೇನು ಪ್ರಶ್ನೆ. ಈ ಫಿಗರ್ ಬಿಲೋ ದಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಟೂ ಟೈಪ್ಸ್ ಆಫ್ ಪಿಟ್, ಎ ಅಂಡ್ ಬಿ. ಇಲ್ಲಿ ಎರಡು ಟೈಪ್ ಆಫ್ ಪಿಟ್ ಇದೆ, ಇಲ್ಲೊಂದು ಎ, ಇಲ್ಲೊಂದು ಬಿ. ಎರಡು ಚಿತ್ರ ನೋಡಿದಾಗ ನಿಮಗೆ ಎ ಎನ್ ಪಿಟ್ಟು, ಬಿ ಎನ್ ಪಿಟ್ಟು ಅಂತ ಹೇಳ್ಬೇಕು. ಈ ಎ ಚಿತ್ರದಲ್ಲಿ ನೋಡಿ ಏನಾಗಿದೆ? ಓಲ್ ಸೈಜು ದೊಡ್ಡದಿದೆ, ಸಾಫ್ಟ್ ಸೈಜು ಚಿಕ್ಕದಿದೆ, ಇವೆರಡರ ನಡುವೆ ಕ್ಲಿಯರೆನ್ಸ್ ಇದೆ. ಹಾಗಾಗಿ ಇದೆಂತ ಪಿಟ್ಟು? ಓಲ್ ದೊಡ್ಡದಿದ್ದು ಸಾಫ್ಟ್ ಸಿಕ್ತಿದ್ರೆ ಎಸ್, ಇದೆಂತ ಪಿಟ್ಟಿದು? ಕ್ಲಿಯರೆನ್ಸ್ ಪಿಟ್. ಇಲ್ಲಿ ಬನ್ನಿ, ಇಲ್ಲಿ ಬಂದಾಗ ಓಲ್ ಸೈಜೇ ಚಿಕ್ಕದಿದೆ, ಸಾಫ್ಟ್ ಸೈಜ್ ಏನಿದೆ ಒಂದು ಸ್ವಲ್ಪ ದೊಡ್ಡದಾಯ್ತು. ಸೊ ಹಾಗಾಗಿ ಇದೆಂತ ಪಿಟ್ಟಿದು? ಇಂಟರ್ಫರೆನ್ಸ್ ಪಿಟ್. ಇದೆಂತ ಪಿಟ್ಟಿದು? ಇಂಟರ್ಫರೆನ್ಸ್. ಸಾಫ್ಟ್ ಸೈಜ್ ದೊಡ್ಡದಿದೆ, ಓಲ್ ಸೈಜ್ ಚಿಕ್ಕದಿದೆ, ಇದು ಇಂಟರ್ಫರೆನ್ಸ್ ಪಿಟ್. ಈ ರೀತಿ ಚಿತ್ರ ಕೊಟ್ಟು ನಿಮಗೆ ಅದು ಯಾವ ಪಿಟ್ ಅಂತ ಕೂಡ ನಿಮಗೆ ಕೇಳ್ಬೋದು. ಇಲ್ಲೊಂದು ಚಿತ್ರ ಬಂತು. ಇನ್ ಫಿಗರ್ ಬಿಲೋ ಸೋಸ್ ದ ಇಂಟರ್ಫರೆನ್ಸ್ ಪಿಟ್. ಇದು ಇಂಟರ್ಫರೆನ್ಸ್ ಪಿಟ್. ಇಲ್ಲಿ ನೀವು ಈ ಚಿತ್ರ ನೋಡಿಕೊಂಡು ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಇಂಟರ್ಫರೆನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ. ಮ್ಯಾಕ್ಸಿಮಮ್ ಇಂಟರ್ಫರೆನ್ಸ್ ಎಷ್ಟು, ಮಿನಿಮಮ್ ಇಂಟರ್ಫರೆನ್ಸ್ ಎಷ್ಟು ಅಂತ. ಸೊ ನಾನು ಹೇಳಿದ್ದೀನಿ, ಇಂಟರ್ಫರೆನ್ಸ್ ಅಲ್ಲಿ ದ ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ದಿ ಮ್ಯಾಕ್ಸಿಮಮ್ ಸಾಫ್ಟ್ ಅಂಡ್ ಮಿನಿಮಮ್ ಹೋಲ್. ಸೊ ಅದರ ಆಧಾರದ ಮೇಲೆ ಆ ಒಂದು ಅರ್ಥಮೆಟಿಕ್ ಡಿಫರೆನ್ಸಸ್ ಅನ್ನ ನೆನ್ಪಿನಲ್ಲಿ ಇಟ್ಕೊಂಡು ಇಲ್ಲಿ ಮ್ಯಾಕ್ಸಿಮಮ್ ಇಂಟರ್ಫರೆನ್ಸ್ ಅನ್ನ ನೋಡಬೇಕು. ಇಲ್ಲಿ ಮ್ಯಾಕ್ಸಿಮಮ್ ಇಂಟರ್ಫರೆನ್ಸ್ ಏನು ಹೇಳುತ್ತೆ? ಮ್ಯಾಕ್ಸಿಮಮ್ ಸಾಫ್ಟ್ ಅಂಡ್ ಮಿನಿಮಮ್ ಹೋಲ್. ನೋಡಿ ಮ್ಯಾಕ್ಸಿಮಮ್ ಸಾಫ್ಟ್ ಎಷ್ಟಿದೆ? 25.035. ಮಿನಿಮಮ್ ಹೋಲ್ ಎಷ್ಟಿದೆ? 25 ಇದೆ. ಇವೆರಡಕ್ಕೂ ಡಿಫರೆನ್ಸ್ ಎಷ್ಟು ಬಂತು? ದ ಡಿಫರೆನ್ಸ್ ಇಸ್ 0.035. ದಿಸ್ ಇಸ್ ಮ್ಯಾಕ್ಸಿಮಮ್ ಇಂಟರ್ಫರೆನ್ಸ್. ಅದೇ ರೀತಿ ಮಿನಿಮಮ್ ಇಂಟರ್ಫರೆನ್ಸ್ ನೋಡೋಣ. ಮಿನಿಮಮ್ ಇಂಟರ್ಫರೆನ್ಸ್ ನೋಡಿದಾಗ ಮ್ಯಾಕ್ಸಿಮಮ್ ಸಾಫ್ಟ್ ಎಷ್ಟಿದೆ? ಸೊ ದ ಡಿಫರೆನ್ಸ್ ಬಿಟ್ವೀನ್ ದ ಅರ್ಥಮೆಟಿಕ್ ಡಿಫರೆನ್ಸ್ ಬಿಟ್ವೀನ್ ದಿ ಮ್ಯಾಕ್ಸಿಮಮ್ ಸಾಫ್ಟ್ ಅಂಡ್ ಮ್ಯಾಕ್ಸಿಮಮ್, ನೋಡಿ ದ ಅರ್ಥಮೆಟಿಕ್ ಡಿಫರೆನ್ಸ್ ಬಿಟ್ವೀನ್ ದಿ ಮಿನಿಮಮ್ ಸಾಫ್ಟ್, ಎಸ್ ಮಿನಿಮಮ್ ಸಾಫ್ಟ್ ಅಂಡ್ ಮ್ಯಾಕ್ಸಿಮಮ್ ಹೋಲ್. ಮಿನಿಮಮ್ ಸಾಫ್ಟ್ ಎಷ್ಟಿದೆ? 25.022 ಇದೆ. ಮ್ಯಾಕ್ಸಿಮಮ್ ಹೋಲ್ ಎಷ್ಟಿದೆ? 25.021 ಇದೆ. ಇವೆರಡಕ್ಕೂ ನಾವು ಡಿಫರೆನ್ಸ್ ಅನ್ನು ನೋಡಿದಾಗ 0.001 ಇದೆ. ದಿಸ್ ಇಸ್ ಮಿನಿಮಮ್ ಇಂಟರ್ಫರೆನ್ಸ್. ಇದು ಕೂಡ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನಲ್ಲಿ ಕೇಳಬಹುದು. ಅದು ಸುಮಾರು ಪ್ರಶ್ನೆಗಳು ಬರುತ್ತೆ. ಇಲ್ಲಿ ದಿಸ್ ಫಿಗರ್ ಬಿಲೋ ಸೋಸ್ ದ ಕ್ಲಿಯರೆನ್ಸ್ ಪಿಟ್. ಇದು ಕ್ಲಿಯರೆನ್ಸ್ ಪಿಟ್. ಈ ಚಿತ್ರವನ್ನು ಸ್ಟಡಿ ಮಾಡಿ ಮ್ಯಾಕ್ಸಿಮಮ್ ಕ್ಲಿಯರೆನ್ಸ್ ಎಷ್ಟು, ಮಿನಿಮಮ್ ಕ್ಲಿಯರೆನ್ಸ್ ಅಂತ ಹೇಳ್ಬೇಕು. ಆಲ್ವೇಸ್ ಕ್ಲಿಯರೆನ್ಸ್. ಇದು ಕ್ಲಿಯರೆನ್ಸ್ ಪಿಟ್ ಇರೋದ್ರಿಂದ ಯಾವಾಗಲೂ ಸಾಫ್ಟ್ ಸೈಜ್ ನೋಡಿ, ಎರಡಕ್ಕೂ ಇಲ್ಲಿ 20 ಇದ್ರೆ ಇಲ್ಲಿ 19.98, 20ಗಿಂತ ಜಾಸ್ತಿ ಇಲ್ವೇ ಇಲ್ಲ, ಕಡಿಮೆ ಇದೆ ಸಾಫ್ಟ್ ಸೈಜ್. ದಿಸ್ ಇಸ್ ಕ್ಲಿಯರೆನ್ಸ್ ಪಿಟ್. ಈಗ ಬಂದಿರೋದ್ರಲ್ಲಿ ಮ್ಯಾಕ್ಸಿಮಮ್ ಕ್ಲಿಯರೆನ್ಸ್ ಏನು? ಸೊ ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಕ್ಲಿಯರೆನ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಹೋಲ್ ಅಂಡ್ ಮಿನಿಮಮ್ ಸಾಫ್ಟ್. ಮ್ಯಾಕ್ಸಿಮಮ್ ಹೋಲ್ ಎಷ್ಟಿದೆ? 20.021. ಮಿನಿಮಮ್ ಸಾಫ್ಟ್ ಎಷ್ಟಿದೆ? 19.980. ಸೊ ದ ಡಿಫರೆನ್ಸ್ ಈಸ್ 0.041. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಕ್ಲಿಯರೆನ್ಸ್. ಅದೇ ರೀತಿ ಮಿನಿಮಮ್ ಕ್ಲಿಯರೆನ್ಸ್ ಅನ್ನು ನೀವು ತಗೊಂಡಾಗ ಮಿನಿಮಮ್ ಹೋಲ್ ನೋಡಿ, ಮಿನಿಮಮ್ ಹೋಲ್ ಎಷ್ಟು? 20 mm. ಮತ್ತೆ ಮ್ಯಾಕ್ಸಿಮಮ್ ಸಾಫ್ಟ್ ಎಷ್ಟಿದೆ? 19.993. ಸೊ ದ ಡಿಫರೆನ್ಸ್ ಇಸ್ 0.007. ಸೊ ಎರಡರಲ್ಲೂ ಕೂಡ ಆಲ್ವೇಸ್ ಕ್ಲಿಯರೆನ್ಸ್. ಸೊ ದಟ್ಸ್ ವೈ ಇಟ್ ಇಸ್ ಎ ಕ್ಲಿಯರೆನ್ಸ್ ಪಿಟ್. ಈ ರೀತಿ ಮ್ಯಾಕ್ಸಿಮಮ್ ಕ್ಲಿಯರೆನ್ಸು, ಮಿನಿಮಮ್ ಕ್ಲಿಯರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡತಕ್ಕಂಥ
ಒಂದು ನಿಮಗೆ ಜ್ಞಾನ ಇರಬೇಕು. ಇದನ್ನ ಅಭ್ಯಾಸ ಕೂಡ ನೀವು ಮಾಡ್ಕೋಬೇಕಾಗುತ್ತೆ. ಈಗ ಬರೋಣ, ಫಿಟ್ ಅಂದ್ರೆ ಏನು? ದ ನೇಚರ್ ಆಫ್ ಅಸೋಸಿಯೇಷನ್ ಆಫ್ ಟೂ ಪಾರ್ಟ್ಸ್ either tight or loose is called fit ಅಂತ ಹೇಳಿದೆ. ಸೊ ಹಾಗಾಗಿ ಇನ್ನೊಂದು ಡಿಫ್ರೆಂಟ್ ಹೇಳಿದೆ. ಇಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದಿ ಟೂ ಮೇಟಿಂಗ್ ಪಾರ್ಟ್ಸ್, ಎ whole and a soft, with reference to the dimensional difference before assembly. ಎರಡಕ್ಕೂ ಇರತಕ್ಕಂಥ ಡೈಮೆನ್ಷನಲ್ ಡಿವಿಯೇಷನ್ ಡಿಫರೆನ್ಸ್ ನಲ್ಲಿ ನಾವು ಏನು ಅಸೆಂಬಲ್ ಮಾಡ್ತೀವಿ, ಸೊ ದಟ್ ಇಸ್ ಕಾಲ್ಡ್ ಫಿಟ್. ನೇಚರ್ ಆಫ್ ಅಸೋಸಿಯೇಷನ್ ಆಫ್ ಟೂ ಪಾರ್ಟ್ಸ್ ಐದರ್ ಟೈಟ್ ಆರ್ ಲೂಸ್ ಇಸ್ ಕಾಲ್ಡ್ ಫಿಟ್ ಅಂತ ನಾವು ಕರಿತೀವಿ. So what are the basic types of fit? ಎಷ್ಟು ತರ basic type? There are 3 types of fit: clearance, interference and transition fit. In which fit both clearance and interference fit can be worked? ಯಾವ fit ಇಲ್ಲ ಕ್ಲಿಯರೆನ್ಸ್ ಇರುತ್ತೆ, ಇಲ್ಲ ಇಂಟರ್ಫರೆನ್ಸ್ ಅಂದ್ರೆ ಓವರ್ಲ್ಯಾಪ್ ಆಗ್ತಕ್ಕಂಥದ್ದು ಯಾವ ಫಿಟ್? ಎಸ್, ಟ್ರಾನ್ಸಿಷನ್ ಫಿಟ್. H7N6 ವಾಟ್ ಟೈಪ್ ಆಫ್ ಫಿಟ್? ಇದು ಯಾವ ಫಿಟ್? N6 ಎಲ್ಲಿ ಬರುತ್ತೆ ಅನ್ನೋ ನಾನು ಇದರಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ನಲ್ಲಿ ತೋರಿಸಿದ್ದೀನಿ. ಸೊ ದಿಸ್ ಈಸ್ ಟ್ರಾನ್ಸಿಷನ್ ಫಿಟ್. ಜೆ ಇಂದ ಎನ್ ವರೆಗೆ ಟ್ರಾನ್ಸಿಷನ್ ಫಿಟ್. H7R6 ಆರ್ ಎಲ್ಲಿ ಬಂತು? PQR ಲಾಸ್ಟ್ ಅಲ್ಲಿ ಬಂತು. ಸೊ ದಿಸ್ ಈಸ್ ಇಂಟರ್ಫರೆನ್ಸ್ ಫಿಟ್. ಹೌದಾ? ಎಸ್, ಇಂಟರ್ಫರೆನ್ಸ್ ಫಿಟ್. ಸೊ H7G6 ದಿಸ್ ಈಸ್ ವಾಟ್ ಟೈಪ್ ಆಫ್ ಫಿಟ್? ಜಿ ಅಂದ್ರೆ ಮೊದಲೇ ಬಂದ್ಬಿಡ್ತು. ದಿಸ್ ಈಸ್ ಕ್ಲಿಯರೆನ್ಸ್ ಫಿಟ್. ಕ್ಲಿಯರೆನ್ಸ್ ಫಿಟ್. ಸೊ ಈ ರೀತಿ ಪ್ರಶ್ನೆಗಳನ್ನ ನಿಮಗೆ ಮಲ್ಟಿಪಲ್ ಚಾಯ್ಸ್ಗೂ ಕೇಳ್ತಾರೆ, ಅದನ್ನು ತೋರಿಸ್ತೀನಿ ನಿಮ್ಗೆ. ಅವೇ ಫಿಟ್ ಕೆನ್ ಬಿ ಎಕ್ಸ್ಪ್ರೆಸ್ಡ್. ಫಿಟ್ ಅನ್ನ ಎಕ್ಸ್ಪ್ರೆಸ್ ಹೇಗೆ ಮಾಡೋದು? ಬೇಸಿಕ್ ಸೈಜ್, ಫಂಡಮೆಂಟಲ್ ಡಿವಿಯೇಷನ್ಸ್, ಗ್ರೇಡ್ ಆಫ್ ಟಾಲರೆನ್ಸ್, ಫಾಲೋಡ್ ಬೈ ಗ್ರೇಡ್ ಆಫ್ ಟಾಲರೆನ್ಸ್ ಅಂಡ್ ಫಂಡಮೆಂಟಲ್ ಡಿವಿಯೇಷನ್. ಬೈ ಮೆನ್ಷನಿಂಗ್ ದ ಬೇಸಿಕ್ ಸೈಜ್ ಫಸ್ಟ್, ಫಾಲೋಡ್ ಬೈ ದ ಸಿಂಬಲ್ ಫಾರ್ ದ ಹೋಲ್ ಅಂಡ್ ಸಿಂಬಲ್ ಫಾರ್ ದ ಸಾಫ್ಟ್. ಅಂದ್ರೆ ಫಂಡಮೆಂಟಲ್ ಡಿವಿಯೇಷನ್ಸ್ ಅಂಡ್ ಗ್ರೇಡ್ ಆಫ್ ಟಾಲರೆನ್ಸ್ ಅನ್ನ ಫಾಲೋ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಆ ಒಂದು ಎಕ್ಸಾಂಪಲ್ 30 H7G6 ಇಟ್ ಇಸ್ ದ ಎಕ್ಸ್ಪ್ರೆಷನ್ಸ್ ಆಫ್ ಫಿಟ್. ಇಲ್ಲಿ ಬೇಸಿಕ್ ಸೈಜ್ ಯಾವುದು? ಟಾಲರೆನ್ಸ್ ಆನ್ ಸಾಫ್ಟ್, ಟಾಲರೆನ್ಸ್ ಆನ್ ಹೋಲ್ ಏನು ಕೇಳ್ತಾ ಇದೆ. ಸೊ ಇಯರ್ 30 is the basic size for whole and soft, G6 tolerance on soft, H7 tolerance on whole. ಅರ್ಥ ಆಯ್ತಾ? ಈ ರೀತಿ ಅದನ್ನ ಇಂಟರಪ್ಟ್ ಮಾಡಕ್ ಬರಬೇಕು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ ವಿಚ್ ಫಿಟ್ ವೋಲ್ ವಿಲ್ ಆಲ್ವೇಸ್ ಬಿ ಸ್ಮಾಲರ್ ದೆನ್ ದಿ ಸಾಫ್ಟ್? ಯಾವ ಫಿಟ್ ಅಲ್ಲಿ ವೋಲ್ ಸಾಫ್ಟ್ ಗಿಂತ ಚಿಕ್ಕದಿರುತ್ತೆ. ನೋಡಪ್ಪ, ಇಲ್ಲಿ ವೋಲ್ ಇದೆ, ಇದರಲ್ಲಿ ವೋಲ್ ಇದೆ, ಇದು ಸಾಫ್ಟ್ ಇದೆ, ಹೋಗ್ತಾ ಇಲ್ಲ ಅಂದ್ರೆ ಇದು ಚಿಕ್ಕದಿದೆ. ಇದೆಂತ ಫಿಟ್? ಸೊ ದಿಸ್ ಇಸ್ ಇಂಟರ್ಫರೆನ್ಸ್ ಫಿಟ್. ಎಂತ ಫಿಟ್ ಅಂತ ಕರಿತೀವಿ? ಇಂಟರ್ಫರೆನ್ಸ್ ಫಿಟ್. ಇನ್ ವಿಚ್ ಫಿಟ್ ಸಾಫ್ಟ್ ವಿಲ್ ಆಲ್ವೇಸ್ ಬಿ ಸ್ಮಾಲರ್ ದೆನ್ ದಿ ವೋಲ್? ನೋಡಿ, ಇಲ್ಲಿ ಒಂದು ವೋಲ್ ಇದೆ, ಇದು ಸಾಫ್ಟ್. ಈ ವೋಲ್ ಕಂಪೇರ್ ಮಾಡಿದಾಗ ಈ ಸಾಫ್ಟ್ ಚಿಕ್ಕದಿದೆ. ಸೊ ಹಾಗಾಗಿ ಇದು ಎಂತ ಟೈಪ್ ಆಫ್ ಫಿಟ್? ಇದು ಎಂತ ಟೈಪ್ ಆಫ್ ಫಿಟ್? ಅಂದ್ರೆ ಇಲ್ಲಿ ಕ್ಲಿಯರೆನ್ಸ್ ಜಾಸ್ತಿ ಇದೆ, ದಟ್ಸ್ ವೈ ಇಟ್ ಇಸ್ ಎ ಕ್ಲಿಯರೆನ್ಸ್ ಫಿಟ್. ಸೊ ಇನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪರೀಕ್ಷಾ ದೃಷ್ಟಿಯಿಂದ, ವಾಟ್ ಇಸ್ ದ ನೇಮ್ ಆಫ್ ಫಿಟ್? ಇಲ್ಲಿ ಒಂದು ಫಿಟ್ ಕೊಟ್ಟಿದ್ದಾನೆ ಚಿತ್ರ, ಇದನ್ನ ಹಿಂದೆನೂ ತೋರಿಸಿದ್ದೀನಿ. ಇಲ್ಲಿ ನೋಡಿ, ಓವಲ್ ಸೈಜು ದೊಡ್ಡದಿದೆ, ಸಾಫ್ಟ್ ಸೈಜು ಚಿಕ್ಕದಿದೆ. ಇಲ್ಲಿ ಆನ್ಸರ್ ನೋಡ್ಬಿಡೋಣ. ಟ್ರಾನ್ಸಿಷನ್ ಫಿಟ್, ಕ್ಲಿಯರೆನ್ಸ್ ಫಿಟ್, ಸಿಂಕೇಜ್ ಫಿಟ್ ಅಂಡ್ ಇಂಟರ್ಫರೆನ್ಸ್ ಫಿಟ್ ಇದೆ. ಇದು ಯಾವ ಫಿಟ್ಟು? ಓಲ್ ದೊಡ್ಡದಿದ್ದು ಸಾಫ್ಟ್ ಚಿಕ್ಕಿದ್ರೆ ಅದೆಂತ ಫಿಟ್ ಅಂತ ಕರೆದ್ವಿ? ಎಸ್, ಕ್ಲಿಯರೆನ್ಸ್ ಫಿಟ್. ಸೊ ನೋಡೋಣ, ಬಿ ಕರೆಕ್ಟಾ? ಎಸ್, ಕ್ಲಿಯರೆನ್ಸ್ ಫಿಟ್. ವಾಟ್ ಇಸ್ ದ ನೇಮ್ ಆಫ್ ದ ಫಿಟ್? ಇಲ್ಲಿ ನೋಡಿ, ಓಲ್ ಸೈಜ್ ಗಿಂತ ಸಾಫ್ಟ್ ಸೈಜ್ ದೊಡ್ಡದು ಕಾಣಿಸ್ತಾ ಇದೆ ಚಿತ್ರದಲ್ಲಿ, ಹೌದಲ್ವಾ? ಎಸ್, ನೋಡೋಣ. ಟ್ರಾನ್ಸಿಷನ್ ಫಿಟ್, ಸಿಂಕೇಜ್ ಫಿಟ್, ಕ್ಲಿಯರೆನ್ಸ್ ಫಿಟ್, ಇಂಟರ್ಫರೆನ್ಸ್ ಫಿಟ್. ಓಲು ಚಿಕ್ಕದಿದ್ದು ಸಾಫ್ಟ್ ದೊಡ್ಡದಿದ್ರೆ ಅದೆಂತ ಫಿಟ್ಟು? ಇಟ್ ಇಸ್ ಕಾಲ್ಡ್ ಇಂಟರ್ಫರೆನ್ಸ್ ಫಿಟ್. ನೋಡೋಣ. ಎಸ್, ಡಿ ಇಸ್ ದ ಕರೆಕ್ಟ್ ಆನ್ಸರ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವಾಟ್ ಇಸ್ ದ ಟೈಪ್ ಆಫ್ ಫಿಟ್? ಇಫ್ ದ ಮ್ಯಾಕ್ಸಿಮಮ್ ಸೈಜ್ ಆಫ್ ಓಲ್, ಈ ಓಲ್ ಇಸ್ ಲಾರ್ಜ್, ಮ್ಯಾಕ್ಸಿಮಮ್ ಸೈಜ್ ಅಂದ್ರೆ ಓಲ್ ಇಸ್ ಲಾರ್ಜರ್ ದೆನ್ ದ ಮಿನಿಮಮ್ ಸೈಜ್ ಆಫ್ ದ ಸಾಫ್ಟ್. ಇಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದ್ದಾನೆ, ಇದು ಯಾವ ಫಿಟ್ ಅಂತ ಹೇಳಬೇಕು. ಸೊ ಇಯರ್ ಸಿಂಕೇಜ್ ಫಿಟ್, ಟ್ರಾನ್ಸಿಷನ್ ಫಿಟ್, ಕ್ಲಿಯರೆನ್ಸ್ ಫಿಟ್, ಇಂಟರ್ಫರೆನ್ಸ್ ಫಿಟ್. ಇದು ಯಾವ ಫಿಟ್ಟು? ಸಾಫ್ಟ್ ಸೈಜ್ಗಿಂತ ಓಲ್ ಸೈಜ್ ದೊಡ್ಡದಿದೆ ಅಂತ ಹೇಳ್ತಾ ಇರೋದು. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಕ್ಲಿಯರೆನ್ಸ್ ಫಿಟ್. ಓಲ್ ಸೈಜ್ ದೊಡ್ಡದಿದ್ರೆ ಎಂತ ಫಿಟ್ಟು? ಕ್ಲಿಯರೆನ್ಸ್ ಫಿಟ್. ಡೆಫಿನೇಷನ್ ಅಲ್ಲಿ ಅದರ ಆನ್ಸರ್ ಇದೆ. ಸೊ ದೆನ್ ಅನದರ್ ಒನ್
MCQ. What is the term used for the relationship exists between the two mating parts? ಇವೆರಡು ಪಾರ್ಟ್, ಈಗ ಇಲ್ಲಿ ಎರಡು ಪಾರ್ಟ್ ಅನ್ನು ನಾನು ಫಿಕ್ಸ್ ಮಾಡಿದೆ, ಅಸೆಂಬಲ್ ಮಾಡಿದೆ. ಈ ರೀತಿ ಕಾಂಪೊನೆಂಟ್ ಅನ್ನು ನಾನು ಇಲ್ಲಿ ಅಸೆಂಬಲ್ ಮಾಡ್ತಾ ಇದ್ದೆ. ಇದನ್ನ ಏನಂತ ಕರಿತೀವಿ? ಓಲು ಮತ್ತೆ ಸಾಫ್ಟ್ ಅನ್ನು ಅಸೆಂಬಲ್ ಮಾಡೋದನ್ನ ಏನಂತ ಕರಿತೀವಿ? ಪಿಟ್ ಅಂತ ಕರಿತೀವಾ? ನೋಡೋಣ. ಆನ್ಸರ್, ನಿಮ್ಮ ಆನ್ಸರ್ ಪಿಟ್ ಅನ್ನೋದಾದ್ರೆ ಏ ಬರಬೇಕು. ಎಸ್, ಪಿಟ್. ನೇಚರ್ ಆಫ್ ಅಸೋಸಿಯೇಷನ್ or relations exist between the two mating parts is called pit. Which type of pit? The tolerance zone of the whole is below the tolerance zone of the soft. ಯಾವ ಪಿಟ್ ನಲ್ಲಿ ಟಾಲರೆನ್ಸ್ ಝೋನ್ ಆಫ್ ದ ವೋಲ್ ಸಾಫ್ಟ್ ಗಿಂತ ಕಡಿಮೆ ಇರ್ತದೆ? ಸೊ ಉದಾಹರಣೆಗೆ ಇಲ್ಲಿ ಒಂದು ಚಿತ್ರ ಇದೆ ಅಲ್ವಾ, ಇಲ್ಲಿ ಓಲ್ ಇದೆ, ಇದು ಇದ್ರೊಳಗಡೆ ಹೋಗ್ತಲ್ಲ, ಅಂದ್ರೆ ಈ ಓಲ್ ಟಾಲರೆನ್ಸ್ ಝೋನ್ ಇದಕ್ಕಿಂತ ಕಡಿಮೆ ಇದೆ. ಇಲ್ಲಿ ಒಂದು ಸಾಫ್ಟ್ ಇದೆ, ಇಲ್ಲಿ ಒಂದು ಓಲ್ ಇದೆ, ಇವೆರಡನ್ನು ಅಸೆಂಬಲ್ ಮಾಡಿದಾಗ ಇದ್ರೊಳಗಡೆ ಇದು ಹೋಗ್ತಾ ಇಲ್ಲ. ಅಂದ್ರೆ ಟಾಲರೆನ್ಸ್ ಝೋನ್ ಆಫ್ ದ ಓಲ್ ಕಡಿಮೆ ಇದೆ ಯಾವುದಕ್ಕಿಂತ? ಈ ಸಾಫ್ಟ್ ಸೈಜ್. ಅಂದ್ರೆ ಇದು ಎಂತ ಪಿಟ್? ಆನ್ಸರ್ ನೋಡೋಣ. ಟ್ರಾನ್ಸಿಷನ್ ಪಿಟ್, ಕ್ಲಿಯರೆನ್ಸ್ ಪಿಟ್, ಸಿಂಕೇಜ್ ಪಿಟ್, ಇಂಟರ್ಫರೆನ್ಸ್ ಪಿಟ್. ಅಂದ್ರೆ ಎಂತ ಪಿಟ್ ಅದು? ಸಾಫ್ಟ್ ದೊಡ್ಡದಿದ್ರೆ ಇಂಟರ್ಫರೆನ್ಸ್ ಪಿಟ್. ಎಂತ ಪಿಟ್ ಅದು? ಇಂಟರ್ಫರೆನ್ಸ್ ಪಿಟ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಇದುವರೆಗೆ ಕ್ಲಾಸಸ್ ಆಫ್ ಪಿಟ್ಟು, ಪಿಟ್ ಅಂದ್ರೇನು, ಅದನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡೋದು, ಪಿಟ್ಟನ್ನು ಎಕ್ಸಾಂಪಲ್ಗಳು ಸಹಿತ ನಾವು ನೋಡಿದ್ದೀವಿ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಇದು ನಿಮಿ ಫಸ್ಟ್ ಇಯರ್ ಪಿಟ್ಟರ್ ಟ್ರೇಡ್ ಥಿಯರಿನಲ್ಲಿ ಇದಿದೆ. ಇದಾಗಲೇ ನಿಮಗೆ 4ನೇ ಕ್ಲಾಸು ಮಾಸ್ ಪ್ರೊಡಕ್ಷನ್ಸ್ನಲ್ಲಿ ಲಿಮಿಟ್ ಆ್ಯಂಡ್ ಪಿಟ್ ಸಿಸ್ಟಮ್ನಲ್ಲಿ. ಸೊ ಇದಕ್ಕೆ ನಿಮಗೆ ನೋಟ್ಸ್ ಕೂಡ ಕೊಟ್ಟಿದ್ದೀನಿ, ಇನ್ಫಾರ್ಮೇಷನ್ ಶೀಟ್ಸ್ ಎಲ್ಲ ಕೊಟ್ಟಿದ್ದೀನಿ. ಅದನ್ನು ನೋಟ್ಸ್ನಲ್ಲಿ ಬರ್ಕೊಳ್ಳಿ. ಮತ್ತು ಅಸೈನ್ಮೆಂಟ್ ಬುಕ್ನಲ್ಲಿದೆ, ಮತ್ತು ಇಲ್ಲಿದೆ. ಇದೆಲ್ಲವನ್ನ ನಿಮ್ಮ ಅಸೈನ್ಮೆಂಟ್ ಬುಕ್ನಲ್ಲಿ ಕಾಪಿ ಮಾಡಿ. ಧನ್ಯವಾದಗಳು. ಸೊ ಏನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡಿ.